ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಮೇಲೆ ಹಚ್ಕೊಂಡು ತುಳಿಬೋದು. ಈ ಥರ ತುಳಿದ್ರೆ ಇದು ಕಟ್ಟಾಗ ಚಾನ್ಸಸ್ ಇರೋದಿಲ್ಲ. ಇದರಲ್ಲಿ ಬೆಟರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟೇ ವೀಕ್ ಆಗಿರಲಿ ಏನೇ ಆಗಲಿ ಊಟನೇ ಮಾಡದಿರೋರು ಕೂಡ ಆರಾಮಾಗಿ ಸೆಂಟರ್ ಸ್ಟ್ಯಾಂಡ್ ಹಾಕ್ಬೋದು. ಜಸ್ಟ್ ಪ್ರೆಸ್ ಮಾಡಿ ಅಷ್ಟೇ, ನಾನು ಏನು ಮಾಡಿ 150 ಅಂತ ಹೇಳಿರ್ತೀರಿ, ಬಟ್ 200 ಅಲ್ಲೇ ಹೋಗ್ತಾರೆ. 200 kg ವೆಯ್ಟ್. ಹೌದು, ನಮ್ಮಲ್ಲಿ ಇರೋ ಕಂಡೀಷನ್ ಹಂಗೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾವಿವತ್ತು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎರಡು EV ಗಾಡಿಗಳಿದ್ದಾವೆ. ಆ್ಯಕ್ಚುಲಿ EV ಗಾಡಿ ಇದು SN EV ಅವರ ಫಾಲ್ಕೋ ಮತ್ತು ಇದು ಈಗಲ್ ಪ್ರೋ ಅಂತ, ಆ್ಯಂಡ್ ಇದು ಫಾಲ್ಕೋ ಅಲ್ವಾ, ಫಾಲ್ಕೋ ಅಂತ. ಆ್ಯಕ್ಚುಲಿ ಇವೆರಡು ಗಾಡಿ ಇದೆಯಲ್ಲ, ಸಾಕಷ್ಟು ಒಳ್ಳೆ ರೇಂಜ್ ಕೊಡುತ್ತೆ ಅಂತಲೇ ಹೇಳ್ಬೋದು, ಆ್ಯಂಡ್ ಮೈಲೇಜ್ ಅಂತಲೇ ಹೇಳ್ಬೋದು. ಮೈಲೇಜ್ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಎಷ್ಟು ಕೊಡುತ್ತೆ ಗೊತ್ತಾ? 200 km ಪರ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬ್ಯಾಟ್ರಿ ಒಂದು 3 to 4 ಅವರ್ಸಲ್ಲಿ ಚಾರ್ಜ್ ಆಗೋದಲ್ವಾ. ಸೊ ಓನರ್ ಹಿಂದ್ಗಡೆ ಇದ್ದಾರೆ, ಅವ್ರನ್ನ ಆಮೇಲೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನು ಒಂದು ಸ್ವಲ್ಪ ಇಂಟ್ರಡಕ್ಷನ್ ತೊಗೊಂಬೇಡೋಣ ಅಂತ. ಸೊ ಮುಂದೆ ನಿಮ್ಮ ಪೆಟ್ರೋಲ್ ಗಾಡಿಯಲ್ಲಿ ವ್ರೂಮ್ ಮಾಡೋದು ಇರೋದಿಲ್ಲ. ಸೊ ಬರ್ತಾ ಎಲ್ಲರೂ EVಗೆ ಕನ್ವರ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನೀವು ಕೂಡ EVಗೆ ಕನ್ವರ್ಟ್ ಆಗಿಬಿಡಿ. ಮುಂದೆ ಹೊಸ ಮಾಡೆಲ್ ಬರ್ಬೋದು, ಬಟ್ ಆದರೆ ದ ಬೆಸ್ಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಈ ಗಾಡಿ ಅಂತಲೇ ಹೇಳ್ಬೋದು. ಸೊ 200 ರೇಂಜ್ ಕೊಡುವಂಥ ಗಾಡಿ ನಿಮಗೆ ನಾರ್ಮಲಾಗಿ ಎಲ್ಲ ಕಡೆ ಸಿಗೋದಿಲ್ಲ. ತುಂಬ ಶೋರೂಮ್ಗಳು ಇರ್ತವೆ, ಬಟ್ ಅದರಲ್ಲಿ ಒಂದು ಶೋರೂಮ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕಂದರೆ ನೀವಾಗೆ ಹುಡ್ಕೊಂಡು ಹೋಗ್ಬಿಟ್ಟು ಎಲ್ಲಿದೆ ಅಂತ ಹುಡ್ಕೊಳ್ಳೋ ಬದಲು ಸೊ ನನ್ನ ವಿಡಿಯೋ ನೋಡೋದ್ರಿಂದ ನಿಮಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರು, ಈ ಶೋರೂಮ್ ಡೀಟೇಲ್ಸು ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಓನರ್ಗೆ ಒಂದ್ಸಲಿ ಕಾಲ್ ಮಾಡಿ, ಬಂದು ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ. ಆ್ಯಕ್ಚುಲಿ EV ಅಂತ ಹೇಳಿದರೆ ನಮಗೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರುತ್ತೆ. ಸೊ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಿದೆ. ಆ ಕಾರಣದಿಂದಾಗಿ ನಮ್ಮ ಗೌರ್ಮೆಂಟ್ ಅವರು ಈ ಥರ ಒಂದು ಪ್ಲ್ಯಾನ್ಗೆ ಇಳಿದುಬಿಟ್ಟಿದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದೆ. ಯಾಕೆ ಆಗ್ತಿದೆ? ಸೊ ಗೌರ್ಮೆಂಟ್ ಅವ್ರದ್ದೇ ಪ್ಲ್ಯಾನ್ ಅಂತಲೇ ನನಗೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ನನಗೆ. ಸೊ ಮೇ ಬಿ EVನ ಮುಂದೆ ತರೋದಕ್ಕೋಸ್ಕರ ಇದೊಂದು ಹೊಸ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನಕ್ಕೆ ಪೆಟ್ರೋಲ್ ಗಾಡಿ ಓಡಿಸಿ ಬೇಜಾರಾಗಿರುತ್ತೆ. ಯಾಕೆ ಬೇಜಾರಾಗಿರುತ್ತೆ ಅಂದರೆ ಪೆಟ್ರೋಲ್ ಹಾಕೋಕ್ಕಾಗಲ್ಲ ಅವ್ರ ಕೈಲಿ. ನನ್ನ ಕೈಲಂತೂ ದೇವರೇ ಆಗಲ್ಲ. ಸೊ ನಂತರನೇ ನೀವು ಇರ್ತೀರಾ ಅಂತ ಅಂದ್ಕೊತೀನಿ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಬನ್ನಿ. ಇವಾಗ ಫಾಲ್ಕೋ ಅಂತ ಈ ಗಾಡಿ ಹೆಸರು. ನೀವು ಆವಾಗಲೇ ನೋಡ್ದಂಗೆ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ. ಫಸ್ಟ್ ಮಾಡೆಲ್ ನಾನು ಓಡಿಸ್ತಾ ಇರುವಂಥದ್ದು. ಪಿಕಪ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಮಾಡೆಲ್ ಓಡಿಸೋಣ. ಇವಾಗ ಸೆಕೆಂಡ್ ಮಾಡೆಲ್ ಹೋಗ್ತಾ ಇದ್ದೀನಿ. ಆಮೇಲೆ ಸೆಕೆಂಡ್ ಮಾಡೆಲ್ ನೋಡಿ ಎಷ್ಟು ಪವರ್ ಇದೆ ಅಂತ. ಆ್ಯಂಡ್ ಥರ್ಡ್ ಮೋಡ್ಗೆ ಸ್ವಿಚ್ ಆಗ್ತಾ ಇದ್ದೀನಿ. ಸೊ ಥರ್ಡ್ ಮೋಡಿಗೆ ಸ್ವಿಚ್ ಆದಾಗ ಹೆಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ. ಆ್ಯಂಡ್ ಸೌಂಡ್ ಕೂಡ ಇಲ್ಲ. ಗಾಡಿ ಓಡ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಸ್ಟಾರ್ಟ್ ಆದರೂ ಗೊತ್ತಾಗಲ್ಲ, ಆಫ್ ಆದರೂ ಗೊತ್ತಾಗಲ್ಲ. ಆ ಥರ ಇದೆ. ಸೌಂಡ್ ಅಂತೂ ಸೂಪರು. ಅಂದರೆ ಸೌಂಡೇ ಬರಲ್ಲ ಆ್ಯಕ್ಚುಲಿ ಈಕೋ ಫ್ರೆಂಡ್ಲಿ ಗಾಡಿ, EV ಗಾಡಿಗಳಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಗಾಡೀಲಿ ಆ್ಯಕ್ಚುಲಿ ನಿಮಗೆ ಸಿಟ್ಟಿಂಗ್ ಪೊಸಿಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಫ್ರಂಟ್ ಹೋಗಲ್ಲ. ಆ್ಯಂಡ್ ತುಂಬ ಬ್ರಾಡಾಗಿದೆ ಗಾಡಿ, ತಿನ್ನಂತ ಅನ್ಸೋದಿಲ್ಲ. ಆ್ಯಂಡ್ ತುಂಬ ಹೈಟ್ ಇದೆ. ನಾನು 5.4 ಇದ್ದೀನಿ ಅನಿಸುತ್ತೆ, ಸ್ವಲ್ಪ ಹೈಟ್ ಇದೆ. ಆ್ಯಂಡ್ ನೋಡಿ ನಮಗೆ ಅರ್ಧ ಕಾಲು ಬರ್ತಾ ಇದೆ. ನನಗೆ 5.4 ಇದ್ದೀನಿ ನಾನು. ಸೊ ಈ ಗಾಡಿ ಆಯಿತು. ಹಾಗೆ ಇನ್ನೊಂದು ಗಾಡಿ, ಅದನ್ನು ಟೆಸ್ಟ್ ಡ್ರೈವ್ ಮಾಡೋಣ. ಈ ಗಾಡೀಲಿ ಪಿಕಪ್ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ. ಬಟ್ ಅಷ್ಟೊಂದು ಏನಿಲ್ಲ ಅಂದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಹೋಗ್ತಾ ಇದು ಸ್ಪೀಡ್ ಕ್ಯಾಚ್ ಮಾಡುತ್ತಾ ಇದು. ಇದು ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಸೀಟ್ ಕವರ್ಸ್ ಹಾಕ್ಸ್ಕೊಳ್ಳಬೇಕು. ಇದು ಸ್ವಲ್ಪ ಕವರ್ ಇರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ, ಜಾರ್ತಾ ಇದೆ, ಮುಂದಕ್ಕೆ ಬರ್ತಾ ಇದೆ. ಆ್ಯಂಡ್ ಈ ಮ್ಯಾಟ್ ಕೂಡ ಸ್ವಲ್ಪ ಇನ್ನೂ ಬೆಟರ್ ಕ್ವಾಲಿಟಿ ಇದ್ದಿರ್ಬೋದಾಗಿತ್ತೇನೋ, ಸ್ವಲ್ಪ ಜಾರುತ್ತೆ. ಆ್ಯಂಡ್ ಮೇ ಬಿ ಇದನ್ನು ಫಿಕ್ಸ್ ಮಾಡ್ಬೋದು, ಹೋಲ್ ಮಾಡಿ ಫಿಕ್ಸ್ ಮಾಡ್ಬೋದು ಅನಿಸುತ್ತೆ ಇದಕ್ಕೆ. ಸೊ ಆವಾಗ ಜಾರಲ್ಲ, ಒಂದು ಸ್ವಲ್ಪ ಜಾರುತ್ತೆ ನೋಡಿ, ಈ ಥರ ಆಗುತ್ತೆ, ಸ್ಲಿಪ್ ಆಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಆ್ಯಂಡ್ ಇದರಲ್ಲಿ ಪವರ್ ಆನ್ ಇಲ್ಲ ಅಲ್ಲ ಸರ್, ಇದರಲ್ಲಿ ಜಸ್ಟ್ ಡೈರೆಕ್ಟ್ ಆನ್. ಸೊ ಓಕೆ, ಇದರಲ್ಲಿ ಪವರ್ ಆನ್ ಇಲ್ಲ, ಡೈರೆಕ್ಟ್ ಆನ್ ಇದು.
ಆ್ಯಂಡ್ ರಿವರ್ಸ್ ಕೂಡ ಆಪ್ಷನ್ ಇದೆ ಇದರಲ್ಲಿ. ರಿವರ್ಸಲ್ಲಿ ನಾನು ಇದನ್ನ ಒತ್ತಿ ಹಿಡ್ಕೊಳ್ಳೋದು ಬೇಡ. ಸೊ ಒನ್ಸ್ ಪ್ರೆಸ್ ಮಾಡಿಬಿಟ್ರೆ ಇದು ಆಟೋಮೆಟಿಕ್ ನಾನು ಇದನ್ನ ಎಕ್ಸ್ಲೇಟರ್ ಕೊಟ್ಟರೆ ಹಿಂದಕ್ಕೆ ಹೋಗುತ್ತೆ. ಆನ್ ಮಾಡು ಗಾಡಿ ಫಸ್ಟ್. ಆನ್ ಮಾಡ್ತಾರೆ ಆನೇ ಮಾಡಿ. ಸೊ ನೋಡ್ಬೋದು. ಸೊ ಇದು ರಿವರ್ಸು ಸ್ವಲ್ಪ ಪವರ್ ಸ್ವಲ್ಪ ಕಮ್ಮಿ ಇದೆ, ಅದರಲ್ಲಿ ಪವರ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಕಾಲು ಪವರ್. ಆ್ಯಂಡ್ ಪರವಾಗಿಲ್ಲ, ಲೇಡೀಸ್ಗೆಲ್ಲ ತುಂಬ ಒಳ್ಳೆ ಆಪ್ಷನ್ ಇದೆ ಗಾಡಿಗಳು ಇವೆರಡೂ ಕೂಡ. ಸ್ವಲ್ಪ ಅವರು ವೀಕ್ ಇರ್ತಾರೆ, ಕೆಲವರು ತುಂಬ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಆ ಸ್ಟ್ರಾಂಗ್ ಇರೋರಿಗೆ ಅಂಥ ಗಾಡಿ ಓಕೆ, ವೀಕ್ ಇರೋರಿಗೆ ಅಂಥ ಗಾಡಿ ಓಕೆ, ಸ್ಟ್ರಾಂಗ್ ಇರೋರಿಗೆ ಈ ಗಾಡಿ ಓಕೆ. ಆ್ಯಂಡ್ ಎಷ್ಟೇ ವೀಕ್ ಆಗಿರಲಿ ಏನೇ ಆಗಲಿ ಊಟನೇ ಮಾಡದಿರೋರು ಕೂಡ ಆರಾಮಾಗಿ ಸೆಂಟರ್ ಸ್ಟ್ಯಾಂಡ್ ಹಾಕ್ಬೋದು. ನೋಡಿ ಜಸ್ಟ್ ಪ್ರೆಸ್ ಮಾಡಿ ಅಷ್ಟೇ, ನಾನು ಏನೂ ಮಾಡಲಿಲ್ಲ, ಜಸ್ಟ್ ಪ್ರೆಸ್ ಮಾಡಿದ್ರೆ ಇದು ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಲೈಕ್ ಆಕ್ಟಿವಾ ಡಿಯೋ ಅದೆಲ್ಲ ಸ್ವಲ್ಪ ಭಾರ ಇರುತ್ತೆ, ಎಂಜಿನ್ ಇರುತ್ತಲ್ಲ ಆ ಕಾರಣಕ್ಕೆ. ಇದರಲ್ಲಿ ಎಂಜಿನ್ ಇರೋದಿಲ್ಲ, ಆರಾಮಾಗಿ ಹಾಕ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಲೇಡೀಸು ಒಂದು ಒಳ್ಳೆ ಆಪ್ಷನ್ ಇದು. ಸೊ ಈ ಗಾಡಿ ಒಳ್ಳೆ ಆಪ್ಷನ್ನು, ಆ ಗಾಡಿ ಕೂಡ ಒಳ್ಳೆ ಆಪ್ಷನ್ನೇ. ನೋಡಿದ್ರಲ್ಲ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಇದೊಂದು ಮ್ಯಾಟ್ ಒಂದು ನನಗೆ ಸ್ವಲ್ಪ ಬೇಜಾರು ಅನಿಸ್ತು, ಅದು ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಒಳ್ಳೆ ಫೀಚರ್ ಇದೆ ಗಾಡಿಗಳಲ್ಲಿ. ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಹಾಗೆ ಫೇಸ್ಬುಕ್ಕು ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಸೊ ದ್ಯಾಟ್ ನಾನು ಯೂಟ್ಯೂಬ್ಗೆ ಹಾಕೋಕ್ಕಿಂತ ಮುಂಚೆ ಫೇಸ್ಬುಕ್ಕಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ. ಸೊ ದ್ಯಾಟ್ ನಿಮಗೆ ಬೇಗ ವೀಡಿಯೋ ಸಿಗುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ, ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೇಸ್ಬುಕ್ ಕೂಡ ನನ್ನ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲಿ ಕೂಡ ಸಾಕಷ್ಟು ಜನ ಬರ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನನ್ನ ಲ್ಯಾಂಗ್ವೇಜಲ್ಲಿ ಬೆಟರ್ ಆಗಿ ಓಡ್ತಾ ಇದೆ. ಸೊ ಫೇಸ್ಬುಕ್ ಕೂಡ ಫಾಲೋ ಆಗಿ ಅಷ್ಟೇ. ಥ್ಯಾಂಕ್ ಯು. ಈ ಗಾಡಿಗಳ ಬಗ್ಗೆ ಡೀಟೇಲ್ಸ್ ತೊಗೊಳ್ತಾ ಹೋಗೋಣ. ಫಸ್ಟು ನಮ್ಮ ಶೋರೂಮ್ ಓನರ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ಸರ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನಮಸ್ತೆ ಸರ್. ನಮಸ್ತೆ ಸರ್. ನಾಗರಾಜ್ ಅಂತ ಹೊಸ ಶೋರೂಮ್ ಅಂತಲೇ ಹೇಳ್ಬೋದು ಅಲ್ವಾ ಸರ್? 2 years ಆಯ್ತು. 2 years ಆಯ್ತಾ? ಓಕೆ. ಅವ್ರ ಫೋಟೋ ತೋರಿಸಿದ್ರೆ ಆವಾಗಲೇ ಹೊಸದಾಗಿತ್ತು ಎಲ್ಲ ಡೆಕೋರೇಷನ್ನು. ಸೊ ಆ ಕಾರಣಕ್ಕೆ. ಸೊ ಇವ್ರ ಹತ್ರ ಬರೀ 2 ಮಾಡಲ್ಲ ಅಂತ ಅನ್ಕೋಬೇಡಿ. ಸೊ ಸಾಕಷ್ಟು ಮಾಡೆಲ್ ಇದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ರೇಂಜ್ಗಿದೆ. ಹೈಯರ್ ಪ್ರೈಸ್ ಅಂತ ಹೇಳಿದರೆ ಇದೆ. ಯಾಕೆ ಹೈಯರ್ ಪ್ರೈಸ್ ಅಂತೇಳಿ 200 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ನಿಮ್ಗೆ ನಾರ್ಮಲಾಗಿ 200 ಕಿಲೋಮೀಟರ್ ಅಂತ ಹೇಳಿದರೆ ಎಷ್ಟು ರೂಪಾಯಿಗೆ ಆಗುತ್ತೆ ಗೊತ್ತಾ ನಿಮಗೆ? ನನಗೆ ಶಾಕ್ ಆಗೋಯ್ತು. 20 ರೂಪಾಯಿಗೆ 200 ಕಿಲೋಮೀಟರ್ ಓಡಿಸ್ಬೋದು. ಯಾವ ಥರ ಸರ್, ಅದನ್ನು ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡಿ. ಸರ್, ಇದು ಒಂದು ಚಾರ್ಜಿಗೆ 200 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಬಿಕಾಸ್ ನಾವು ಬ್ಯಾಟ್ರಿ ಬಂದು 60 ವೋಲ್ಟ್ 60H ಲಿಥಿಯಂ ಅಯನ್ ಬ್ಯಾಟ್ರಿ 3 years ವಾರಂಟಿ ಬರುತ್ತೆ. ಸೊ 60H ಬ್ಯಾಟ್ರಿ ಇರೋದ್ರಿಂದ ಆರ್ಮ್ ಜಾಸ್ತಿ ಇರೋದ್ರಿಂದ ನಿಮಗೆ ಮೈಲೇಜ್ ರೇಂಜ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀಸನ್ ನಿಮಗೆ 200 ಕಿಲೋಮೀಟರ್ ರೇಂಜ್ ಬರೋದಕ್ಕೆ ಸಾಧ್ಯ. ಇದು ಒಂದು ಫುಲ್ ಚಾರ್ಜ್ ಆಗೋದಕ್ಕೆ 4 to 5 hours ಆಗುತ್ತೆ. 4 to 5 hours ಫುಲ್ ಚಾರ್ಜ್ ಆಯಿತು ಅಂದರೆ ನಿಮಗೆ ಅಪ್ ಟು 180 ಡಿಪೆಂಡ್ ಅಪಾನ್ ರೈಡಿಂಗ್. ಬಿಕಾಸ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಒಬ್ಬರು ವೆಯ್ಟ್ ಜಾಸ್ತಿ ಇರ್ತಾರೆ, ಡಬಲ್ ರೈಡ್ ಹೋಗ್ತಾರೆ, ಮತ್ತೆ ರೋಡ್ ಇಲ್ಲಿ ಸ್ಟೇಷನ್ಸ್ ಈ ಥರ ಇದ್ದಾಗ ಸ್ವಲ್ಪ ವೇರಿ ಆಗುತ್ತೆ. ಎಕೋ ಮಾಡಲ್ಲಿ ಅಂಡರ್ ಹೈಡರ್ ಕಂಡೀಷನ್ ಅಲ್ಲಿ ಹೋಗ್ತೀರಿ ಅಂತಂದ್ರೆ 200 ರೀಚ್ ಮಾಡ್ಬೋದು ನೀವು. ಓಕೆನಾ? ಬೆಂಗಳೂರಲ್ಲಿ ಬರ್ತಾ ವೆಯ್ಟ್ ಗೇನ್ಸ್ ಜಾಸ್ತಿ ಆಗ್ತಿದೆ. ಸೊ ಎಲ್ಲರೂ ಜಿಮ್ಗೆ ಹೋಗ್ತಾ ಇಲ್ಲ. ಆಫ್ಟರ್ ಕೊರೋನಾ ಆದಮೇಲೆ ಎಲ್ಲ ಜಿಮ್ ಬಾಗಿಲು ಹಾಕಿದ್ರಿಂದ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾರೆ. ಅಂಥವ್ರಿಗೆ ಎಷ್ಟು ಕಿಲೋ ಕ್ಯಾರಿ ಮಾಡುತ್ತೆ ಸರ್ ಇದು? ಹಾಗಾದರೆ ಇದು 150 kg ಕ್ಯಾರಿ ಮಾಡ್ಬೋದು ಸರ್. ಓಕೆ. ಒಂದು 50 kg ಇರೋರು 3 ಜನ ಹಾಕೊಂಡು, ಮೂರು ಜನ ಹಾಕಂಗಿಲ್ಲ. 150 to 180 kg ಮ್ಯಾಕ್ಸಿಮಮ್ ಲೋಡಿಂಗ್ ಕೆಪಾಸಿಟಿ. ಬಟ್ ನಾವು ಕೇಳಬೇಕಾ, 150 ಅಂತ ಹೇಳಿರ್ತೀರಿ, ಬಟ್ 200 ಅಲ್ಲೇ ಹೋಗ್ತಾರೆ. 200 kg ಹೌದು. ನಮ್ಮಲ್ಲಿ ಇರೋ ಕಂಡೀಷನ್ ಹಂಗೆ. 200 ಅಲ್ಲ, ಕೆಲವರು 500 ಹಾಕಿದ್ರು ಇಲ್ಲೇ ಒಂದು 4 ಚೀಲ ತುಂಬಿಸ್ಕೊಂಡು ಇಷ್ಟು ಹತ್ರಕ್ಕೆ ಹಾಕೊಂಡು ಹೋಗ್ಬಿಡ್ತಾರೆ. ಸೊ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಸರ್, ಏನು ಡಿಫ್ರೆನ್ಸ್ ಬರುತ್ತೆ ಸರ್ 2 ಗಾಡೀಲಿ? ಸರ್, ಇಲ್ಲಿ ನಮ್ಮಲ್ಲಿ SNEV ಬ್ರ್ಯಾಂಡಲ್ಲಿ 2 ವೆಹಿಕಲ್ ಇದೆ. ಒಂದು ಫಾಲ್ಕು, ಒಂದು ಈಗಲ್ ಪ್ರೋ. ಸೊ ಅದಕ್ಕೂ ಇದಕ್ಕೂ ಫೀಚರ್ ವೈಸು ಸೇಮ್ ಇರುತ್ತೆ. ಬಟ್ ಏನಪ್ಪ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್, ಮೇನ್ ಥಿಂಗ್ ಏನು ಡಿಫ್ರೆನ್ಸ್ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಾರ್ಮಲ್ ಇಂಡಿಕೇಟರ್ಸ್ ಇದೆ, ಮತ್ತೆ ಇದರಲ್ಲಿ DRL ಲೈಟ್ ಇದೆ, ಮತ್ತೆ ಸಿಂಗಲ್ ಲೈಟ್ ಇದೆ. ಓಕೆ. ಈ ಲೈಟ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆಗಿ ಬೇರೆ ಗಾಡಿಗಳಲ್ಲಿ ಸಿಗಲ್ಲ. ಅಟ್ರಾಕ್ಟ್ ಲೈಟ್, ಡೆಕೋರೇಟಿವ್ ಲೈಟ್ ಅಂತ DRL ಲೈಟ್. ಸೊ ಅದೇ ರೀತಿ ಕಂಪ್ಯಾರಿಸನ್ ವೈಸ್ ಇದಕ್ಕೆ ಏನಂತಂದ್ರೆ, ಇದರಲ್ಲಿ ಸೇಮ್ ಇದರಲ್ಲೂ DRL ಲೈಟ್ ಬರುತ್ತೆ. ಬಟ್ ಇದರಲ್ಲಿ ಏನಂದ್ರೆ ಇಲ್ಲೂ ಸಹಿತ DRL ಲೈಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಮತ್ತೆ ಅದರಲ್ಲಿ ಸಿಂಗಲ್ ಲೈಟ್ ತೋರಿಸುತ್ತೆ, ಇದರಲ್ಲಿ ಡಬಲ್ ಲೈಟ್ ಬರುತ್ತೆ. ಫೈಬರ್ ಬಾಡಿ ಬಗ್ಗೆ ಹೇಳಿ. ಫೈಬರ್ ಹೈ ಕ್ವಾಲಿಟಿ ABS ಬಾಡಿ. ABS ಬಾಡಿ ಅಂತಂದರೆ ಈ ನಾರ್ಮಲ್ ಫೈಬರ್ ಬಾಡಿ ಅಂದರೆ ಏನಾಗುತ್ತೆ,
ಪ್ರೆಷರ್ ಕೊಟ್ಟಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ABS ಬಾಡಿ ಅಂತಂದರೆ ಏನಂದರೆ ಹೈ ಕ್ವಾಲಿಟಿ ಇರುತ್ತೆ, ಮತ್ತು ನೀವು ಮೇಲೆ ಹಚ್ಕೊಂಡು ತುಳಿಬೋದು. ಈ ಥರ ತುಳಿದ್ರೆ ಇದು ಕಟ್ಟಾಗೋ ಚಾನ್ಸಸ್ ಇರೋದಿಲ್ಲ. ಸೊ ಇಂಪ್ಯಾಕ್ಟ್ ನೋಡಿ ಕಟ್ ಆಗೇ ಆಗುತ್ತೆ, ಬಟ್ ಇದರಲ್ಲಿ ಬೆಟರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದು ನೋಡಿ ಈ ಕೀ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾರ್ಮಲ್ ಎಲ್ಲ ಗಾಡಿಗೆ ಏನು ಕೀ ಬರುತ್ತೆ ಸೇಮ್ ಹಾಗೆ ಬರುತ್ತೆ. ರೈಟಿಗೆ ಅಂದರೆ ಆನ್ ಆಗುತ್ತೆ, ನೆಕ್ಸ್ಟು ಲೆಫ್ಟಿಗೆ ಅಂದರೆ ಹಾಫು, ಮತ್ತು ಅಗೇನ್ ಲೆಫ್ಟಿಗೆ ರೊಟೇಟ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಏನು ನಮ್ಮ ವಿಶೇಷತೆ ಅಂತಂದರೆ ಕೀನಲ್ಲಿ 2 ಕೀ 2 ರಿಮೋಟು. ಏನು ರಿಮೋಟಲ್ಲಿ ಏನು ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಹೇಗೆ ಅಂತಂದರೆ ನೋಡಿ ಇದರಲ್ಲಿ ಲೈಟಿಂಗ್ದು ಮಾರ್ಕ್ ಇದೆ. ಈ ಮಾರ್ಕಲ್ಲಿ 2 ಟೈಮ್ಸ್ ನೀವು ಪ್ರೆಸ್ ಮಾಡಿದ್ರೆ ಗಾಡಿ ಕೀಲೆಸ್ ಫೀಚರ್ ಮೀನ್ಸ್ ರಿಮೋಟಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ವಿತೌಟ್ಗೆ ರನ್ ಮಾಡ್ಬೋದು. ನೆಕ್ಸ್ಟ್ ಅಗೇನ್ ಇನ್ನೊಂದು ಆಪ್ಷನ್ ಅಂತಂದರೆ ಇದರಲ್ಲಿ ಲಾಕ್ ಓಪನ್ ಟೈಪ್ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಏನೇನು ಲಾಕ್ ಆಗಿರೋ ಥರ ಒಂದು ಮಾರ್ಕ್ ಬರುತ್ತೆ, ಆ ಸಿಂಬಲ್ ನೀವು ಪ್ರೆಸ್ ಮಾಡಿದ್ರೆ ಆಂಟಿ ಥೆಫ್ಟ್ ಅಂದರೆ ನಿಮಗೆ ಗಾಡಿ ಎಲ್ಲಾದರೂ ಪಾರ್ಕ್ ಮಾಡ್ತೀರಾ, ಅಲ್ಲಿ ನಿಮಗೆ ಸೇಫ್ಟಿ ಇರೋಲ್ಲ ಅನಿಸುತ್ತೆ. ಅಂಥ ಟೈಮಲ್ಲಿ ನೀವು ಇದನ್ನು ಪ್ರೆಸ್ ಮಾಡ್ಕೊಂಡು ಹೋಗಿರ್ತೀರ ಅಂತಂದರೆ ಯಾರಾದರೂ ನಿಮಗೆ ಗಾಡಿ ಕಳ್ತನ ಮಾಡೋದಕ್ಕೆ ಏನಾದರೂ ಬಂದರು ಅಂತಂದರೆ ಅವ್ರೇನು ಮಾಡ್ತಾರೆ, ಗಾಡಿ ಟಚ್ ಮಾಡ್ದೇ ಅವ್ರು ಇನ್ನೂ ಸ್ವಲ್ಪ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ತೊಗೊಂಡೋಗ್ಬೇಕಂದ್ರೆ ಗಾಡಿ ಟಚ್ ಮಾಡಬೇಕು. ಅವ್ರೇನು ಮಾಡ್ತಾರೆ, ಗಾಡಿ ಬಂದು ಫಸ್ಟ್ ಮುಟ್ತಾರೆ, ಈ ಥರ ಸೈರನ್ ಬರುತ್ತೆ, ಅವ್ರಿಗೆ ಆವಾಗಲೇ ಅವರು ತಗೊಂಡು ಹೋಗಿ ಬಿಟ್ಬಿಡ್ತಾರೆ. ಹಂಗೂ ಏನಾದರೂ ಟ್ರೈ ಮಾಡಿ ಗಾಡಿ ಮುಂದೆ ತಳ್ಳಿದ್ರು ಅಂತಂದರೆ ಗಾಡಿ ಏನಾಗುತ್ತೆ, ಬ್ಯಾಟ್ರಿ ಜಾಮ್ ಆಗುತ್ತೆ. ಸೊ ಅವರು ಸೈರನ್ ಸಹ ದೂರ ಬರುತ್ತೆ, ಅವಾಗ ಗಾಡಿ ತಗೊಂಡೋಗಿ ಹಾಕ್ಬೋದೇ ಇಲ್ಲ. ಓಕೆ, ನೆಕ್ಸ್ಟು ಕೀ ಬಗ್ಗೆ, ಸ್ವಿಚಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು ಡಿಜಿಟಲ್ ಡಿಸ್ಪ್ಲೇಯಲ್ಲಿ ನಿಮಗೆ ಏನು ಸ್ಪೀಡ್ ನೀವು ರನ್ ಮಾಡ್ತಾಯಿದ್ದೀರಾ ಇಲ್ಲಿ ಇಂಡಿಕೇಷನ್ ಆಗುತ್ತೆ. ಇದು ಎಷ್ಟು ರೇಂಜ್ ಆಲ್ರೆಡಿ ನೀವು ಟ್ರಾವೆಲ್ ಮಾಡಿದ್ದೀರಾ ಅದು ಇಲ್ಲಿ ಇಂಡಿಕೇಷನ್ ಆಗುತ್ತೆ. ಇದು ಬ್ಯಾಟ್ರಿ ಪರ್ಸೆಂಟೇಜ್ 4 ಪಾಯಿಂಟ್ಸ್ ತೋರಿಸುತ್ತೆ. ಇಲ್ಲ 3 ಪಾಯಿಂಟ್ಸು ಗ್ರೀನ್ ಬರುತ್ತೆ, 1 ಪಾಯಿಂಟ್ ರೆಡ್ ಬರುತ್ತೆ. ಇದು ಆಲ್ರೆಡಿ ರೆಡ್ ಬಂದುಬಿಟ್ಟಿದೆ, ಸೊ ಚಾರ್ಜ್ ಕಡಿಮೆ ಇದೆ. ಸೊ ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈ ರೆಡ್ ಝೋನಿಗೆ ಬಂತಂದಾಗ ನೀವು ಚಾರ್ಜ್ ಹಾಕ್ಕೋಬೇಕು. ಮತ್ತು ಇದರಲ್ಲಿ ನೋಡಿ ಮೋಡ್ಸ್ ಇದೆ. ಮೋಡ್ಸಲ್ಲಿ ಫಸ್ಟ್ ಮೋಡಲ್ಲಿ ಇಲ್ಲಿ ಇಂಡಿಕೇಷನ್ ಮಾಡುತ್ತೆ, ಸ್ಪೀಡ್ ಕಡಿಮೆ ಹೋಗುತ್ತೆ, ಇನ್ನು ಸ್ವಲ್ಪ ಸ್ಪೀಡ್ ಬೇಕು, ಪಿಕಪ್ ಬೇಕು, ಡಬಲ್ ಇದ್ದಾರೆ ಅಂತಂದಾಗ ಸೆಕೆಂಡ್ ಮೋಡ್ಗೆ ಹಾಕ್ಕೊಳ್ಳಿ. ಸೆಕೆಂಡ್ ಮೋಡು ಇಲ್ಲಿ ಇಂಡಿಕೇಷನ್ ಆಗಿದೆ. ಸೊ ನೆಕ್ಸ್ಟ್ ಥರ್ಡ್ ಮೋಡು ಸಹಿತ ಇಲ್ಲಿ ಇಂಡಿಕೇಷನ್ ಆಗುತ್ತೆ. ಅವಾಗ ಇನ್ನೊಂದು ಸ್ವಲ್ಪ ಸ್ಪೀಡು ಜಾಸ್ತಿ ಆಗುತ್ತೆ. ಸೊ ಎನಿಥಿಂಗ್ ಅಲಾರಾಮ್ ಬಂತು, ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್, ಇದು ಅಲಾರಾಮ್ ಬಂತು ಅಂದರೆ ನಿಮಗೆ ಕಂಟ್ರೋಲರು ಮೋಟ್ರ್ ಬಗ್ಗೆ ಯಾವುದೇ ಅಲಾರಾಮ್ ಅಂದರೂ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೋಡಿ ಒಂದ್ಸತಿ ಆನ್ ಮಾಡಿದಾಗ ಮಾತ್ರ ಬರುತ್ತದು. ಜಸ್ಟ್ ಇವಾಗ ನೋಡಿ ಇಲ್ಲಿ ಅಲಾರಾಮ್ಸ್ಗಳೆಲ್ಲ ಇಂಡಿಕೇಷನ್ ಆಗಿದೆ. ಏನಿ ಟೆಕ್ನಿಕಲ್ ಅಲಾರಾಮ್ ಬಂತ ಅಂತಂದಾಗ ನಿಮಗೆ ಇಂಡಿಕೇಷನ್ ಬರುತ್ತೆ. ಸೊ ಯಾವುದ್ರ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಗಾಡಿಯಲ್ಲಿ ಅಂತ ನಮಗೆ ತಿಳ್ಕೊಬೋದು. ಪ್ರಾಬ್ಲಮ್ ಆಯಿತು ಏನು ಮಾಡೋದು, ಎಲ್ಲಾದರೂ ನಿಂತೋಯ್ತು ಆ ಥರ ನಿಮಗೇನೋ ವರಿ ಇದ್ದರೆ ಇದರಲ್ಲಿ ಆ ಥರ ಇಲ್ಲ. ಬೆಟ್ರು ಫೀಚರ್ಸ್ ಇದೆ, ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಆರ್ ಅಂತ ಸ್ವಿಚ್ ಇದೆ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಗಾಡಿ ಎಲ್ಲಾದರೂ ನಿಂತೋಗ್ಬಿಡ್ತು, ಆ ತಳ್ಕೊಂಬರೋ ಪರಿಸ್ಥಿತಿ ಬಂತು, ಅಥವಾ ಏನಾದರೂ ಟೋವಿಂಗ್ ಸಹ ಮಾಡಬೇಕು, ಆ ಥರ ಎಲ್ಲ ಇದೆ ಅಂತ ಟೈಮಲ್ಲಿ ನೀವು ನೋಡಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಸ್ಟ್ಯಾಂಡ್ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಇಂಡಿಕೇಷನ್ ಬಂತು, ಅಲಾರಾಮ್ದು ಇಂಡಿಕೇಷನ್ ಬಂತು. ಸೊ ಇವಾಗ ಗಾಡಿ ರನ್ ಆಗೋದಿಲ್ಲ. ಸಪೋಸ್ ಇದೇ ರೀತಿ ಯಾವುದೇ ಸೆನ್ಸರ್ಗಳು ಪ್ರಾಬ್ಲಮ್ ಬಂದರೂ ಸಹಿತ ಗಾಡಿ ಅವಾಗ ಎಕ್ಸ್ಲೇಟ್ರ್ ಮೂವ್ ಮಾಡ್ತೀರಿ ಅಂತಂದರೆ ಗಾಡಿ ರನ್ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ಬೋದು ಅಂತಂದರೆ ಅದೇ ಹೇಳಿದ್ನಲ್ಲ ರಿಪೇರ್ ಬಟನ್ ಬಗ್ಗೆ ಏನಂತ ಹೇಳಿದೆ, ಅದು ಯಾವಾಗ ವರ್ಕ್ ಆಗುತ್ತೆ, ಯಾವಾಗ ಅದು ಯುಟಿಲೈಸ್ ಮಾಡ್ತೀರಾ. ಸೊ ಈಗ ಅಲಾರಾಮ್ ಸಿಂಬಲ್ ಬಂದಿದೆ, ಗಾಡಿ ರನ್ ಆಗ್ತಾಯಿಲ್ಲ, ನಿಮ್ಗೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಟೈಮ್ ಆಗಿರುತ್ತೆ ಅಥವಾ ನಿಮಗೆ ಕನ್ವೀನಿಯೆಂಟ್ ಟೈಮಿಗೆ ಗಾಡಿ ಟೋವಿಂಗ್ ಮಾಡೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಅದಕ್ಕೆ ಸ್ಪೆಷಲ್ ಫೀಚರ್ ಕೊಟ್ಟಿದ್ದೀವಿ, ಆರ್ ಅಂದರೆ ರಿಪೇರ್ ಅಂತ. ರಿಪೇರ್ ಬಟನ್ ನೀವು ಒತ್ತಿದ್ರೆ ನೋಡಿ ಗಾಡಿ ರನ್ ಆಗ್ತಾಯಿದೆ. ಸೊ 25 ಸ್ಪೀಡಲ್ಲಿ ನೀವು ಗಾಡಿ ರನ್ ಆಗುತ್ತೆ. ನೀವು ಅಟ್ಲೀಸ್ಟ್ ಮನೆಗೋ ಅಥವಾ ಸರ್ವಿಸ್ ಸೆಂಟ್ರಿಗೋ ಡ್ರಾಪ್ ಮಾಡ್ಬೋದು, ಸರ್ವಿಸ್ಗೆ ಆ ಥರದಲ್ಲಿ ಬಿಡ್ಬೋದು. ಆವಾಗ ಸೊ ನಿಮಗೆ ಟವಿಂಗು ಟೆನ್ಷನ್ನೇ ಇಲ್ಲ, ಟೆನ್ಷನ್ ಫ್ರೀ ಇದೆ. ನೆಕ್ಸ್ಟು ಪಾರ್ಕಿಂಗ್ ಮೋಡ್ ಇದೆ. ಈ ಪಾರ್ಕಿಂಗ್ ಮೋಡ್ ಬಟನ್ ಹೊಡೆದಿದ್ರೆ 4 ಇಂಡಿಕೇಟ್ರನ್ನು ಅಟ್ ಎ ಟೈಮ್ ಇಂಡಿಕೇಷನ್ ಆಗುತ್ತೆ. ಸೊ ನೀವೇನಾದರೂ ಮಳೆಯಲ್ಲಿ ಹೋಗ್ತಾ ಇರ್ತೀರಾ ಅಥವಾ ಸ್ಲೋಗೆ ಹೋಗ್ತಾ ಇರ್ತೀರಾ ಅಂಥ ಟೈಮಲ್ಲಿ ಇದು ಯುಟಿಲೈಸ್ ಆಗುತ್ತೆ. ನೆಕ್ಸ್ಟ್ ಬಂದು ಲೈಟ್ ಸ್ವಿಚ್ಚು. ಇದು ಫಸ್ಟ್ ಇದನ್ನು ಸ್ವಿಚ್ ಇದು ಮಾಡಿದ ಮೋಡು ಪ್ರೆಸ್ ಮಾಡಿದಾಗ ನಿಮಗೆ DRL ಲೈಟ್ ಮಾತ್ರ ಬರುತ್ತೆ, ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ಮಾಡಿದ್ವಿ ಹೆಡ್ಲೈಟ್ ಬರುತ್ತೆ. ಹೆಡ್ಲೈಟ್ ಆದಮೇಲೆ ಡಿಮ್ ಆ್ಯಂಡ್ ಡಿಪ್ ಲೈಟ್, ಓಕೆನಾ. ನೆಕ್ಸ್ಟು ಸ್ವಿಚ್ಚು ಇಂಡಿಕೇಟರ್ ಸ್ವಿಚ್ಚು, ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್, ಇದು ಹಾರನ್ ಬಟನ್, ಓಕೆ.
ಫೀಚರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಈ ಸ್ವಿಚ್ ಇದೆಯಲ್ಲ, ಇದು ಸ್ಕ್ರೂಸ್ ಕಂಟ್ರೋಲ್ ಅಂದರೆ ಇವಾಗ ಹೈಯರ್ ಎಂಡ್ ಕಾರ್ಗಳಲ್ಲಿ ಬರುತ್ತೆ ಆ ಆಪ್ಷನ್. ಎಲ್ಲ ನಾರ್ಮಲ್ ಎಲ್ಲ ಗಾಡಿಯಲ್ಲೂ ಇದಿರೋದಿಲ್ಲ, ಬಟ್ ನಾವು ಅದನ್ನು ಪ್ರೊವೈಡ್ ಮಾಡಿದ್ದೀವಿ. ಏನಪ್ಪ ಅದರಿಂದ ಹೇಗೆ ಯುಟಿಲೈಸ್ ಮಾಡೋದು ಆ ಫೀಚರ್ನ ಅಂತಂದರೆ, ಜಸ್ಟ್ ನೀವು ರನ್ ಮಾಡ್ತಾ ಇರ್ತೀರ, ಈ ಬಟನ್ನ ಹೋಲ್ಡ್ ಮಾಡಿ ಬಿಟ್ಟರೆ ನಿಮ್ಮ ಗಾಡಿ ಅದೇ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ. ನಿಮಗೆ 33 ಸ್ಪೀಡಲ್ಲೇ ಗಾಡಿ ರನ್ ಆಗ್ತಾ ಇದೆ. ಸೊ ಏನಂದರೆ ಎಗೈನು ಮತ್ತೆ ಎಕ್ಸ್ಟ್ರೇಟ್ ಮಾಡೋ ಮೆಸೇಜ್ ಇಲ್ಲ. ನಿಮ್ಗೆ ಯಾವಾಗ ಅದು ಸ್ಪೀಡ್ ಬೇಡ ಅಂತಂದರೆ ಎಷ್ಟು ಬ್ರೇಕ್ ಹಿಡಿದ್ರು ಆಯಿತು ಅಥವಾ ಎಗೈನ್ ಅದನ್ನು ಪ್ರೆಸ್ ಮಾಡಿದ್ರು ಆಯಿತು, ಅದು ಡಿಸೇಬಲ್ ಆಗುತ್ತೆ ಆಪ್ಷನ್. ಇಷ್ಟು ಸ್ವಿಚಸ್ ಬಗ್ಗೆ. ಮತ್ತು ಇನ್ನೊಂದಿದೆ, ಇದು ESP ಮೊಬೈಲ್ ಚಾರ್ಜಿಂಗು. ESP ಮೊಬೈಲ್ ಚಾರ್ಜಿಂಗ್ ಏನಂದರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ ಟೈಮಲ್ಲಿ ಪಾಕೆಟಲ್ಲಿ ನೀವು ಮೊಬೈಲ್ ಹೋಲ್ಡ್ ಮಾಡಿ ಇಲ್ಲಿಗೆ ಚಾರ್ಜ್ ಹಾಕೋಬೋದು. ಮೋಟ್ರ್ ಬಗ್ಗೆ ಹೇಳಿ ಸರ್. ಇದರಲ್ಲಿ ಯಾವ ಮೋಟ್ರ್ ಯೂಸ್ ಮಾಡ್ತೀವಿ? BLDC ಡೈರೆಕ್ಟ್ ಡ್ರೈವ್ ಹಬ್ ಮೋಟರ್ ಯೂಸ್ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿಯಾದ ಬೆಲ್ಟ್ ಡ್ರೈವ್ ಆಗಲಿ, ಗೇರ್ ಡ್ರೈವ್ ಆಗಲಿ, ಚೈನ್ ಡ್ರೈವ್ ಆಗಲಿ ಇರೋದಿಲ್ಲ. ಬಿಕಾಸ್ ನೀವು ಬೆಲ್ಟ್ ಡ್ರೈವು, ಗೇರ್ ಡ್ರೈವು ಇದಕ್ಕೆಲ್ಲ ಹೋದರೆ ಎಕ್ಸ್ಟರ್ನಲ್ಲು ಫುಲ್ಲಿ ಮೋಟರು ಮತ್ತು ಬೆಲ್ಟು ಇದೆಲ್ಲ ವೇರ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಇದಿಲ್ಲ, ಡೈರೆಕ್ಟು ಮೋಟ್ರೇ ವೀಲ್ ಆಗಿದೆ. ಸೊ ನಿಮಗೆ ಎಕ್ಸ್ಟರ್ನಲ್ಲು ಬೆಲ್ಟು ಇದೆಲ್ಲ ರಿಕ್ವೈರ್ಮೆಂಟ್ ಇರಲ್ಲ. ಸೊ ವೇರ್ ಆ್ಯಂಡ್ ಟೈರು ಕಡಿಮೆ ಆಗುತ್ತೆ ನಿಮ್ಮ ಕಂಪೇರಿಟಿವ್ಲು ಚೈನ್ ಡ್ರೈವು ಮತ್ತು ಬೆಲ್ಟ್ ಡ್ರೈವ್ಗೆ ಹೋದಾಗ. ಇದರಲ್ಲಿ ವೇರ್ ಆ್ಯಂಡ್ ಟೈರು ಕಡಿಮೆ ಆಗುತ್ತೆ, ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ. ಬಿಕಾಸ್ ಬೆಲ್ಟು ಚೈನು ವೇರ್ ಆ್ಯಂಡ್ ಟೈರ್ ಪಾರ್ಟ್ಸ್ ಆಗ್ಬಿಡ್ತದೆ, ಅವಾಗ ನಿಮ್ಗೆ ಅದು ಕಾಸ್ಟ್ ಜಾಸ್ತಿ ಬರುತ್ತೆ. ಬಟ್ ಇದರಲ್ಲಿ ಅದು ಇಲ್ಲ ಅಂತಂದರೆ ಸೊ ಅದ್ರ ಕಾಸ್ಟ್ ನಿಮಗೆ ಮಿನಿಮೈಸ್ ಆಯಿತು ಅಂತಲೇ. ನೀವು ಇದರಲ್ಲಿಂದ ಮೇಂಟೆನೆನ್ಸ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಮೇನ್ ಥಿಂಗು ಇದು. ಮತ್ತು ಈ ಮೋಟರ್ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ. ಇದು ನೀರಲ್ಲಿ ನೀವು ಹೋದ್ರೂ ಇದರಲ್ಲಿ ಒಳಗಡೆ ವಾಟ್ರು ಎಂಟ್ರಿ ಆಗೋದಿಲ್ಲ. ಇದು ಏನು ವಾಟರ್ ರೆಸಿಸ್ಟೆನ್ಸ್ ಅಂದರೆ ನಿಮಗೇನು ಅದು ವರಿ ಮಾಡ್ಕೋಣ ಅಂತಂದ್ರೆ ಏನಿಲ್ಲ. ಇದು 250 ವ್ಯಾಟ್ BLDC ಡೈರೆಕ್ಟ್ ಡ್ರೈವ್ ಹಬ್ ಮೋಟ್ರ್ ಬರುತ್ತೆ. ಇದು ಬಂದು ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ. ಇದು ವಾಟರ್ ರೆಸಿಸ್ಟೆನ್ಸ್ ಇರೋದ್ರಿಂದ ನೀವು ಏನು ವರಿ ಮಾಡ್ಕೋಣ ಅಂಥದ್ದೇನಿಲ್ಲ, ವಾಟ್ರೆಲ್ಲ ಹೋಗೋದಿಲ್ಲ, ರೆಸಿಸ್ಟೆನ್ಸ್ ಇದೆ. ಇದು ಬ್ರೇಕ್ ಎಲ್ಲ ಡ್ರಮ್ ಬ್ರೇಕಾ? ಬ್ಯಾಕ್ ಡ್ರಮ್ ಬ್ರೇಕ್. ಓಕೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ತುಂಬ ಒಳ್ಳೆ ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕು. ಆ್ಯಂಡ್ ನಿಮಗೆ ಸ್ವಲ್ಪ ಡಿಕ್ಕಿ ಸ್ಪೇಸ್ ಇದೆ, ಅದನ್ನು ಸ್ವಲ್ಪ ತೋರಿಸ್ಬೋದಾ? ಸೊ ನೋಡ್ತಾ ಇರುವಂಥದ್ದು ಇದು ನಿಮಗೆ ಬ್ಯಾಟ್ರಿ ಸ್ಟೋರೇಜ್ ಕೂಡ ಇಲ್ಲೇ ಕೊಟ್ಟಿರುವಂಥದ್ದು. ಇದರಲ್ಲಿ ಒಂದು ಟೂಲ್ ಕಿಟ್ ಬರುತ್ತೆ, ಮತ್ತು ಇದರಲ್ಲಿ PDA ರಿಪೋರ್ಟ್ ಬರುತ್ತೆ. ನೀವು ಡಿಕ್ಕಿ ಓಪನ್ ಮಾಡಿದ್ದೀನಿ, ಡಿಕ್ಕಿ ಓಪನ್ ಮಾಡಿದಾಗ ನಿಮಗೆ ಈ ಥರ ಇದೆ. ಮತ್ತು ಇದನ್ನು ಓಪನ್ ಮಾಡಿ ನೀವು ಬ್ಯಾಟ್ರಿ ರಿಮೂವ್ ಮಾಡಬೇಕಂದ್ರೆ ಈಸಿಯಾಗಿ MCB ಆಫ್ ಮಾಡ್ತೀರಾ, ಕನೆಕ್ಟ್ರ್ ಓಪನ್ ಮಾಡ್ತೀರಾ, ಜಸ್ಟ್ ಹೀಗೆ ಈಸಿಯಾಗಿ ನೀವು ಲಿಫ್ಟ್ ಮಾಡಿ ಕ್ಯಾರಿ ಮಾಡ್ಬೋದು. ಸೊ ಎಲ್ಲಿ ಬೇಕು ಚಾರ್ಜ್ ಹಾಕೋದಕ್ಕೆ ಮನೆಯಲ್ಲಿ ಅಥವಾ ಪೋರ್ಟಬಲ್ ಇರೋದ್ರಿಂದ ನೀವು ಬರೀ 30 ಸೆಕೆಂಡಲ್ಲಿ ನೀವು ಬ್ಯಾಟ್ರಿ ಡಿಟ್ಯಾಚ್ ಮಾಡಿ ಚಾರ್ಜ್ ಹಾಕೋಬೋದು. ನೆಕ್ಸ್ಟ್ ನೀವು ಗಾಡಿ ತೊಗೊಳೋ ಜೊತೆ ನಿಮ್ಗೆ ಏನು ಕೊಡ್ತೀನಿ? PDA ರಿಪೋರ್ಟ್ ಕೊಡ್ತೀನಿ. PDA ರಿಪೋರ್ಟಲ್ಲಿ ಗಾಡಿ ಎಲ್ಲ ಇನ್ಸ್ಪೆಕ್ಷನು, ಎಲ್ಲ ಟೈರು, ಏರ್ ಚೆಕಿಂಗು, ಇಂಡಿಕೇಟರು, ಲೈಟು ಇದೆಲ್ಲ ಚೆಕ್ ಮಾಡಿ ಕಂಪ್ಲೀಟು ನಿಮಗೆ ರಿಪೋರ್ಟ್ ಹಾಕಿ ಆಮೇಲೆ ನಿಮಗೆ ಗಾಡಿ ಡೆಲಿವರಿ ಕೊಡೋದು. ಜೊತೆಲಿ ಒಂದು ಟೂಲ್ ಕಿಟ್ ಕೊಡ್ತೀರಿ. ಇಷ್ಟು ನಿಮಗೆ ಬರ್ತದೆ. ಓಕೆ, ಕಮರ್ಷಿಯಲ್ ಪವರು ಮತ್ತು ಹೋಮ್ ಪವರು ಡಿಫ್ರೆನ್ಸ್ ಇರುತ್ತಲ್ವಾ? ಅದಕ್ಕೆ ಹೋಮ್ ಇದರಲ್ಲಿ ಮಾಡ್ಕೋಬೋದಾ ಇದನ್ನು? ಹೌದು, ಇದು ಏನಂದರೆ ಇದಕ್ಕೆ AH ಕನೆಕ್ಷನ್ ಬೇಕು ಅಂತ ಇಲ್ಲ. ಇದು ನಾರ್ಮಲ್ ಏನು 5 amps ಸಾಕೆಟ್ ನೀವು ಮೊಬೈಲ್ ಚಾರ್ಜ್ ಹಾಕ್ತೀರಾ, ಪಿನ್ ಸಾಕೆಟ್, ನೀವು ಅದರಲ್ಲೇ ಚಾರ್ಜ್ ಹಾಕೋಬೋದು. ಇದಕ್ಕೆ ಸ್ಪೆಷಲ್ AH ಕನೆಕ್ಷನ್ ಬೇಕು, ಪವರ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಆ ಥರ ಏನು ವರಿ ಮಾಡ್ಕೊಳಕ್ಕಿಲ್ಲ. ಎಕ್ಸ್ಟರ್ನಲ್ಲು AH ಕನೆಕ್ಷನ್ ತೊಗೊಂಡಿರ್ಬೇಕಂತ ಏನಿಲ್ಲ, ನಾರ್ಮಲ್ ಏನು ಸಾಕೆಟ್ ಇರುತ್ತೆ ಅದರಲ್ಲೇ ಚಾರ್ಜ್ ಹಾಕೋಬೋದು. ಓಕೆ, ಲಿಥಿಯಂ ಬ್ಯಾಟ್ರಿ ಅನ್ನೋದ್ರಿಂದ ಏನಾದ್ರು ಪ್ರಾಬ್ಲಮ್ಸ್ ಏನಾದರೂ ಬರುತ್ತಾ ಹೇಗೆ ಬ್ಯಾಟ್ರಿಗಳಲ್ಲಿ ಅಂತ? ಪ್ರಾಬ್ಲಮ್ಸ್ ಅಂದರೆ ಬ್ಯಾಟ್ರಿಯಲ್ಲಿ 3 ಟೈಪ್ಸ್ ಇದೆ. ಒಂದು ಲಿಥಿಯಂ ಅಯಾನ್, ಒಂದು ಲೆಡ್ ಆಸಿಡ್ ಆ್ಯಂಡ್ ಫೆರೋಫಾಸ್ಫೇಟ್ ಅಂತ ಬರುತ್ತೆ. ಸೊ ಏನಾಗುತ್ತೆ, ನಾವು ಬಂದು ಯೂಸ್ ಮಾಡಿರೋದು ಲಿಥಿಯಂ ಅಯಾನ್ ಬ್ಯಾಟ್ರಿ. ಲಿಥಿಯಂ ಬ್ಯಾಟ್ರಿ ಏನಂತ ಮೈಲೇಜ್ ರೇಂಜು ಮತ್ತು ಕಾಂಪ್ಯಾಕ್ಟ್ ಇರುತ್ತೆ. ಕಂಪೇರ್ ಟು ಫೆರೋಫಾಸ್ಫೇಟ್ಗೆ ಲಿಥಿಯಂ ಅಯಾನ್ ಬಂದು ಕಾಂಪ್ಯಾಕ್ಟ್ ಇರುತ್ತೆ. ಕಾಂಪ್ಯಾಕ್ಟ್ ಇರೋದ್ರಿಂದ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಈಸಿಯಾಗಿ ಆಗುತ್ತೆ. ಮತ್ತು 1200 ಸೈಕಲ್ಸ್ ಬರುತ್ತೆ. ಒಂದು ಬ್ಯಾಟ್ರಿ ನಿಮಗೆ 1200 ಟೈಮ್ಸ್ ಚಾರ್ಜ್ ಹಾಕ್ಬೋದು, ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್. ಓಕೆ, ಒಂದು ಸೈಕಲ್ ಅಂತಂದರೆ 1 ಟೈಮ್ ಫುಲ್ ಚಾರ್ಜಿಂಗ್ ಅಂದು 1 ಟೈಮ್ ಫುಲ್ ಡಿಸ್ಚಾರ್ಜ್ ಆಯ್ತು ಅಂದರೆ ಅದು 1 ಸೈಕಲ್ ಕನ್ಸಿಡರ್ ಆಗುತ್ತೆ. ಸೊ ನೀವು ಅವರೇಜ್ ನೀವು ಒಂದು ದಿನಕ್ಕೆ ಒಂದು ಸೈಕಲ್ ಮಾಡ್ತೀರಾ ಅಂತಂದರೆ ನಿಮಗೆ ಒಂದು ವರ್ಷಕ್ಕೆ 365 ಸೈಕಲ್ ಆಯಿತು. ಓಕೆ, ಅದೇ ರೀತಿ ನಿಮಗೆ 1200 ಸೈಕಲ್ ಈ ಬ್ಯಾಟ್ರಿ ಬರುತ್ತೆ. ಆ್ಯಂಡ್ ಇದು
ಫುಟ್ ರೆಸ್ಟ್ ಬರುತ್ತೆ ಅಲ್ವಾ ಇದರಲ್ಲಿ? ಇದರಲ್ಲಿ 2 ಸೈಡ್ ಬ್ಯಾಕ್ ಸೀಟರ್ಗೆ ಫುಟ್ ರೆಸ್ಟ್ ಬರುತ್ತೆ. Okay. ಇದರಲ್ಲಿ ಹೇಗಿದೆ ಅಂತಂದರೆ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಈಗ ಕ್ಲೋಸ್ ಆಗುತ್ತೆ. ಜಸ್ಟ್ ಅಗೇನ್ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದೊಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದ್ಸಲಿ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಮತ್ತೊಂದ್ಸಲಿ ಹಿಂಗೆ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ ನಿಮಗೆ ಫ್ರಂಟ್ ಸ್ವಲ್ಪ ಇಟ್ಕೊಳ್ಳೋಕ್ಕೆ ಏನಾದರೂ ಇಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಅಲ್ಲೇ ಫೋನ್ಗೆ ಚಾರ್ಜರ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಫೋನ್ ಇಟ್ಕೊಂಡು ಇಲ್ಲಿ ಚಾರ್ಜರ್ ಹಾಕೋಬೋದು. ಎಲೆಕ್ಟ್ರಿಕಲ್ಲಿ ಇದೊಂದು ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ರಿಜಿಸ್ಟರ್ಡ್ ನಂಬರ್ ಬರುತ್ತಲ್ವಾ? ರಿಜಿಸ್ಟರ್ ನಂಬರ್ ಬರಲ್ಲ, ಬಿಕಾಸ್ ನೋಡಿ ಇದು ರಿಜಿಸ್ಟರ್ ನಂಬರ್ ಇಲ್ಲ. Okay. ಇದು ಲೋ ಸ್ಪೀಡ್ ಮಾಡೆಲ್ ಅಂತ ಕನ್ಸಿಡರ್ ಆಗುತ್ತೆ. ಮತ್ತೆ ಐಕ್ಯಾಟ್ ಸರ್ಟಿಫೈಡ್ ವೆಹಿಕಲ್, ಐಕ್ಯಾಟ್ ಸರ್ಟಿಫೈಡ್ ವೆಹಿಕಲ್. ಇದಕ್ಕೆ ಲೋ ಸ್ಪೀಡ್ ಅಂತ ಕನ್ಸಿಡರ್ ಆಗಿರೋದ್ರಿಂದ ನಿಮಗೆ ರಿಜಿಸ್ಟ್ರೇಷನ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಹೆಲ್ಮೆಟ್ ಬೇಕು, ಇನ್ಶೂರೆನ್ಸ್ ಬೇಕು ಅಂತ ಇಲ್ಲ. ಬಟ್ ನಾವು ಏನು ಕಸ್ಟಮರ್ಗೆ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕಿ, ಸೇಫ್ಟಿ ವೈಸ್ ಫಸ್ಟ್ ಇಟ್ಕೊಳ್ಳೋಣ. ಹಾಗಾಗಿ ಹೆಲ್ಮೆಟ್ ಕಂಪಲ್ಸರಿ ಎಲ್ಲರೂ ಹಾಕಿ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, 16+ ಎಲ್ಲರೂ ರೈಡ್ ಮಾಡ್ಬೋದು. ಏನು ತೊಂದರೆ ತುಂಬ ಕಮ್ಮಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕದೆ ಓಡಿಸ್ಬೇಡಿ. ನಿಮ್ಮ ಮನೆಯಲ್ಲೂ ಯಾರಾದರೂ ಕಾಯ್ತಾ ಇರ್ತಾರೆ ಅಲ್ವಾ? ಸೊ ತುಂಬ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಇದೆ ಅಂತಲೇ ಹೇಳ್ಬೋದು. ನಾರ್ಮಲ್ ಇವಿಗಳಲ್ಲಿ ಜಾಸ್ತಿ ಪ್ರೈಸ್ ಇದ್ರೂ ಅವ್ರು ಕ್ವಾಲಿಟಿ ಕೊಡೋದಿಲ್ಲ, ಬಟ್ ಇದಕ್ಕೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈಬರ್ ಬಾಡಿ ಆಗಲಿ, ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿದೆ, ಸ್ಪೋರ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾರ್ಮಲ್ ಒಂದು ಪೆಟ್ರೋಲ್ ಗಾಡಿ ಥರನೇ ಕಾಣಿಸುತ್ತೆ. ಹೌದು. ಈಗ ಇದು ಖಂಡಿತ ಸೇವ್ ಅಂತೂ ಹಾಗೆ ಆಗುತ್ತೆ. ಲೋ ಸ್ಪೀಡ್ ಆಗಿರೋದ್ರಿಂದ ನಿಮ್ಗೆ 200 ರೇಂಜ್ ಅಂತ ಹೇಳಿದ್ರೆ ತುಂಬ ಒಳ್ಳೆ ಆಪ್ಷನ್ ಅಂತ. ಬೆಂಗಳೂರಲ್ಲಿ ಸ್ಪೀಡ್ ಯಾರು ಕೇಳೋದಿಲ್ಲ. ಸೊ ಯಾಕಂದ್ರೆ ನಾವು ಅವರೇಜ್ ರನ್ ಮಾಡೋದೇ 25 to 30 ಸ್ಪೀಡು. ಅಷ್ಟಾದ್ರೆ ಸಾಕು. ಬೆಂಗಳೂರು ಈ ಟ್ರಾಫಿಕ್ ಅಲ್ಲಿ ರನ್ ಮಾಡ್ತಾ ಇದ್ದೀರಾ ಅಂದ್ರೆ 25 to 30 ಹೋದ್ರೆ ದಟ್ ಇಸ್ ಸಾಕು ಇಲ್ಲಿ ಟ್ರಾಫಿಕ್ಗೆ. ರೇಂಜ್ ವೈಸ್ ನಿಮಗೆ ಮಾತಾಡಂಗಿಲ್ಲ, ಒಳ್ಳೆ ರೇಂಜ್ ಬರುತ್ತೆ. ಓಕೆ, 200 ರೇಂಜ್ ಅಂತ ಹೇಳಿದ್ರ, 200 ರೇಂಜ್ ದಾಟಿನೂ ಸ್ವಲ್ಪ ಕಿಲೋಮೀಟರ್ ಎಕ್ಸ್ಟ್ರಾ ಬರುತ್ತಾ ಅಂದ್ರೆ ನಮ್ಗೇನೋ ಇಲ್ಲ, ನಾವು ಮ್ಯಾಕ್ಸಿಮಮ್ ಹೇಳಿರೋದು 200 ಕಿಲೋಮೀಟರ್. ಸೊ ಅದು ಡಿಪೆಂಡ್ ಅಪಾನ್ ರೈಡಿಂಗ್ ಇದ್ರ ಮೇಲೆ ಹೋಗುತ್ತೆ. ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಬಿಕಾಸ್ ಒಬ್ರು ವೆಯ್ಟ್ ಜಾಸ್ತಿ ಇರ್ತಾರೆ, ಒಬ್ರು ವೆಯ್ಟ್ ಕಡಿಮೆ ಇರ್ತಾರೆ. ಹಂಗಾಗಿ ಏನಾಗುತ್ತೆ ಅಂದ್ರೆ ಹೇಳೋದಿಕ್ಕಲ್ಲ, 150+ ಅಂತೂ ಅಚೀವ್ ಮಾಡೇ ಮಾಡ್ತಾರೆ. ಎಕೋ ಮಾಡಲ್ಲಿ ರೈಡ್ ಮಾಡ್ತೀರಿ ನೀವು, 20 ಸ್ಪೀಡಲ್ಲಿ ರನ್ ಮಾಡ್ತೀರಾ ಅಂತಂದ್ರೆ ಖಂಡಿತ ನಿಮಗೆ 180, 200 ವರೆಗೂ ಆರಾಮಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದ್ರನ್ನ ಕಂಪೇರ್ ಮಾಡೋದಾದ್ರೆ ಸರ್, ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಒಂದು ಬ್ಯಾಕ್ ರೆಸ್ಟ್ ಬರುತ್ತೆ ನಿಮ್ಗೆ, ಅದರಲ್ಲಿ ಬರೋದಿಲ್ಲ ಅಲ್ವಾ? ಅದರಲ್ಲಿ ಬರೋದಿಲ್ಲ. ಇದೊಂದು ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಕೀ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಬಟ್ ಬೇರೆ ಏನು ಚೇಂಜಸ್ ಇದೆ ಸರ್ ಇದರಲ್ಲಿ? ಫೀಚರ್ ವೈಸ್ ಏನು ಚೇಂಜಸ್ ಇಲ್ಲ ಎರಡು ಕಡೆಗೂ. ಮೇನ್ ಥಿಂಗು ಓನ್ಲಿ ಹೆಡ್ಲೈಟ್, DRL ಲೈಟ್, ಇದರಲ್ಲಿ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಬಟ್ ಮೈಲೇಜ್ ವೈಸು, ಬ್ಯಾಟ್ರಿ ವೈಸು, ಫೀಚರ್ ವೈಸು ಆಲ್ಮೋಸ್ಟ್ ಈಕ್ವಲ್ ಇದೆ. ಸೊ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಮುಂದೆ ನಿಮಗೆ ಡಿಸ್ಕ್ ಬ್ರೇಕ್ ಬರುವಂಥದ್ದು, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕು, ಆ್ಯಂಡ್ ಅಟ್ಯಾಚ್ಡ್ ಮೋಟ್ರ್ ಕೂಡ ಇದಕ್ಕೂ ಬರುವಂಥದ್ದು. ಆ್ಯಂಡ್ ನಿಮಗೆ ಕೀಸ್ ಸ್ವಲ್ಪ ಚೇಂಜಸ್ ಬರುತ್ತೆ. ಆ್ಯಂಡ್ ಸೇಮ್ ಆ್ಯಸ್ ಯೂಶುವಲ್ ನಿಮಗೆ ಒಂದು ಸ್ವಲ್ಪ ಹೋಲ್ಡರ್ಸ್ ಬರುತ್ತೆ ಏನಾದರೂ ಇಟ್ಕೊಳ್ಳೋಕ್ಕೆ. ಮತ್ತು ಆ್ಯಂಡ್ ಸೇಮ್ ಫೋನ್ ಒಂದು ಸಾಕೆಟ್ ಬರುತ್ತೆ, ಎ ಟೈಪ್ದು. ಆ್ಯಂಡ್ ನಿಮಗೆ ಡಿಕ್ಕಿ ಸ್ಪೇಸ್ ನೋಡೋಣ ಇದರಲ್ಲಿ ಕೂಡ. ಸೊ ನೀವು ಡಿಕ್ಕಿ ಸ್ಪೇಸು ಇಷ್ಟು ಬರುತ್ತೆ, ಇದು ಅಟ್ಯಾಚ್ ಆಗಿಲ್ಲ. ಈ ತರ ಬ್ಯಾಟ್ರಿ ಆಕ್ಚುಲಿ ಆ ಗಾಡಿಲಿ ಕೂಡ ಈ ತರನೇ ಬ್ಯಾಟ್ರಿ ಬರುತ್ತೆ ಅಲ್ವಾ? ಬರುತ್ತೆ, ಬಟ್ ನೀವು 200 ಕಿಲೋಮೀಟರ್ ಹೋಗ್ತೀರಾ ಅಂದ್ರೆ ಬ್ಯಾಟ್ರಿ ಆಕ್ಚುಲಿ ಇನ್ನೂ ದೊಡ್ಡದು ಬರುತ್ತೆ. ನಿಮಗೆ ಡಿಕ್ಕಿ ಸ್ಪೇಸ್ ಕಡಿಮೆ ಸಿಗುತ್ತೆ. ಬಟ್ ಇದು 100 ಕಿಲೋಮೀಟರ್ ರೇಂಜ್ ಇರುತ್ತೆ. ಸೊ ನೀವು 200 ಕಿಲೋಮೀಟರ್ ರೇಂಜ್ ಹೋಗ್ತೀರಾ ಅಂತಂದ್ರೆ ಇನ್ನು ನಿಮಗೆ ಸ್ಪೇಸ್ ಕಡಿಮೆ ಆಗುತ್ತೆ. ಬಿಕಾಸ್ ಬ್ಯಾಟ್ರಿ ಏಜ್ ಜಾಸ್ತಿ ಮಾಡ್ತೀರಿ. 60H ಬ್ಯಾಟ್ರಿ ಇದು ಮಾಡ್ಬೇಕಂದ್ರೆ ಅಕ್ಯುಮುಲೇಟ್ ಆಗುತ್ತೆ ಅಂತಂದ್ರೆ ಸೊ ನಿಮಗೆ ಸ್ಪೇಸ್ ಕಡಿಮೆ ಆಗುತ್ತೆ. ಬಿಕಾಸ್ ಬ್ಯಾಟ್ರಿ ಸೈಜ್ ಜಾಸ್ತಿ ಆಗುತ್ತೆ. ಓಕೆ, ಬ್ಯಾಟ್ರಿ ಕೂಡ ಇದು ಕೂಡ ಡಿಟ್ಯಾಚಬಲ್ ಆಗಿರುತ್ತೆ. ಡಿಟ್ಯಾಚಬಲ್ ಅಂಡ್ ಒಂದು ಸಾಕಷ್ಟು ಒಂದು ಒಳ್ಳೆ ಗುಡ್ ಅಮೌಂಟ್ ಆಫ್ ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಇದರಲ್ಲಿ ಹೆಲ್ಮೆಟ್ ಯೂಸ್ ಇಲ್ಲದೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಹೆಲ್ಮೆಟ್ ಇಡಕ್ಕೆ ಆಗಲ್ಲ. ಬಟ್ ಆದರೂ ಹೆಲ್ಮೆಟ್ ಹಾಕೊಳ್ಳಿ, ಮುಂದೆ ಇಡ್ಬೋದು. ಮುಂದೆ ಇಟ್ಕೊಂಡು ಅಥವಾ ಟೈಮ್ ಮಾಡೋ ಥರ ಏನಾದರೂ. ಹೌದು ಹೌದು. ಆ್ಯಂಡ್ ಮುಂದೆ ನಿಮಗೆ ಸ್ಪೇಸ್ ತುಂಬ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಾದರೂ ಲಗೇಜ್ ಗೀಗೇಜ್ ಇಡೋದಕ್ಕೆ ತುಂಬ ಜಾಸ್ತಿ ಸ್ಪೇಸ್ ಇದೆ. ಹೌದು. ಅಥವಾ ವಾಟರ್ ಕ್ಯಾನ್ 20 ಲೀಟರ್ ವಾಟರ್ ಇದು ಮಾಡ್ತೀರಾ ಅಂತಂದ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಕಂಜೆಸ್ಟೆಡ್ ಇರುತ್ತೆ, ಬಟ್ ಇದರಲ್ಲಿ ಆ ಥರ ಇಲ್ಲ, ವೈಡ್ ಸ್ಪೇಸ್ ಇದೆ. ಹೌದು ಹೌದು.
ಇದು ವೈಟ್ ಸ್ಪೇಸ್ ಇದೆ ಆ್ಯಂಡ್ ಡಿಸೈನಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಇದಕ್ಕೂ ಅದಕ್ಕೂ. ಅದು ಬಿಟ್ಟರೆ ಅಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಕೊಟ್ಟಿದ್ದಾರೆ ಬಾಡೀಲಿ ಆ್ಯಂಡ್ ಇದರಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ಇಲ್ಲ, ಫುಲ್ ಪ್ಲೈನಾಗಿರುತ್ತೆ. ಸೊ ಆ್ಯಂಡ್ ಬೇರೆ ಎಲ್ಲ ಫೀಚರ್ಸ್ ಸೇಮ್ ಇದೆ. ಹಾಂ, ಟೈರ್ ಬಗ್ಗೆ ಹೇಳಿ ಸರ್. ಇದು ಎರಡನ್ನೂ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಓಕೆ, ಟ್ಯೂಬ್ಲೆಸ್ ಟೈರು ಸಿಯಾಟ್ ಟೈರು. ಸಿಯಾಟ್ ಟೈರು. ಸೊ ಇದಕ್ಕೂ ವಾರಂಟಿ ಬರುತ್ತೆ. ಮತ್ತು ಪಂಚರ್ ಆಯಿತು ಏನಾದರೂ ಆಯಿತು ಅಂತಂದರೆ ನೀವು ಎಲ್ಲಿ ಬೇಕಾದ್ರೂ ಪಂಚರ್ ಹಾಕ್ಕೊಂಡು ಆಪ್ಷನ್ ಇದೆ, ರಿಮೂವ್ ಮಾಡಬೇಕು ಆ ಥರ ಆಪ್ಷನ್ ಇದೆ. ನೀವು ಹೇಗೆ ಡೈರೆಕ್ಟ್ ಆಗಿ ನೀವು ಪಂಚರ್ ಹಾಕ್ಸ್ಕೋಬೋದು. ಆ್ಯಂಡ್ ವಾರಂಟಿ ಗ್ಯಾರಂಟಿ ಅದೆಲ್ಲ ಹೇಗೆ ಸರ್? ವಾರಂಟಿ ಬಂದು ಬ್ಯಾಟ್ರಿ ಕಡೆ ಬಂದು 3 years ವಾರಂಟಿ ಬರುತ್ತೆ. ಮತ್ತು ವೆಹಿಕಲ್ಗೆ 1 year ವಾರಂಟಿ ಬರುತ್ತೆ. ಓಕೆ, ವೆಹಿಕಲ್ಗೆ 1 year ವಾರಂಟಿ ಬರುತ್ತೆ, ಬ್ಯಾಟ್ರಿಗೆ 3 years ವಾರಂಟಿ ಬರುತ್ತೆ. ಓಕೆ, ಈಗ ಆವಾಗಲೇ ನೀವು ಹೇಳಿದ್ರಿ ಥೆಫ್ಟ್ ಬಗ್ಗೆ. ಇವಾಗ ನಮ್ಗೆ ರಿಜಿಸ್ಟರ್ಡ್ ಗಾಡಿ ಅಂತಲೇ ಹೇಳಿದ್ರೇ ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಎಷ್ಟೋ ದಿವಸ ಆದಮೇಲೆ ಬರೋದು. ಸೊ ಇದಕ್ಕೆ ರಿಜಿಸ್ಟ್ರೇಷನ್ನೇ ಇಲ್ಲದೆ ಒಂದು ಗಾಡಿ ಲಾಕ್ ಆಗುತ್ತೆ, ಓಕೆ, ಬಟ್ ಅದನ್ನ ಅವರು ಮತ್ತೆ ಸರಿ ಮಾಡಿಕೊಂಡು ಓಡಿಸೋಕೆ ಆಗಲ್ವಾ? ಅಂದರೆ ಕಳ್ತನ ಆದರೆ ನೀವು ಇನ್ಶೂರೆನ್ಸ್ ಸಹ ಇದಕ್ಕಿದೆ. ಸೊ ಇನ್ಶೂರೆನ್ಸ್ ನೀವು ಪಾಲಿಸಿ ತಗೊಂಡಿದ್ರಿ ಅಂತಂದ್ರೆ ನಿಮಗೆ ಗಾಡಿ ಕಳ್ತನ ಆಯ್ತು ಅಂತಂದ್ರೆ ನಿಮ್ಗೆ ಇದಕ್ಕೆ ಚಾರ್ಜಿ ನಂಬರು, ಮೋಟರ್ ನಂಬರು, ಬ್ಯಾಟ್ರಿ ನಂಬರು, ಚಾರ್ಜರ್ ನಂಬರು ಈ ಇನ್ವಾಯ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದ್ರ ಮುಖಾಂತರ ನಿಮ್ಮ ಇನ್ವಾಯ್ಸ್ ನ ಇದು ಮಾಡ್ಬಿಟ್ಟು ಅದ್ರ ಮುಖಾಂತರ ಕಂಪ್ಲೇಂಟ್ ಕೊಟ್ಬಿಟ್ಟು ನೀವು 95% ಕ್ಲೈಮ್ ಮಾಡ್ಬೋದು. ಇವಾಗ ಸಪೋಸ್ 1,25,000 ನೀವು ಕೊಟ್ಟಿರ್ತೀರ ಅಂತಂದ್ರೆ ನಿಮ್ಗೆ ಅರೌಂಡ್ 1,15,000 ವರೆಗೂ ನೀವು ಕ್ಲೈಮ್ ಮಾಡೋ ಬರುತ್ತೆ. ಓಕೆ, ಮತ್ತೆ GPS ಆಪ್ಷನ್ ಇದೆಯಾ ಇದರಲ್ಲಿ? GPS ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಆಗಿ ಕೊಡೋದಿಲ್ಲ. ನಿಮ್ಗೆ ಏನಾದರೂ ಬೇಕು ಸೇಫ್ಟಿ ವೈಸ್ ನಿಮ್ಗೆ GPS ಬೇಕಂತಂದ್ರೆ ಅದನ್ನು ಸಹಿತ ಪ್ರೊವೈಡ್ ಮಾಡ್ತೀರಿ. ಅದನ್ನ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಡ್ತೀರಾ. ಸೊ ಓಕೆ, ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದರ ಪ್ರೈಸಿಂಗ್ ವಿಷಯಕ್ಕೆ ಬರೋದಾದ್ರೆ ಎರಡು ಗಾಡಿಯಲ್ಲಿ ಏನು ಡಿಫ್ರೆನ್ಸ್ ಇದೆ ಸರ್? ಎಷ್ಟೆಷ್ಟು ಹೇಳ್ತಾ ಇದ್ದೀರಾ? ಆಲ್ಮೋಸ್ಟ್ ಇದು ಎರಡನ್ನೂ ಬೇರೆ ಎಲ್ಲ ಫೀಚರ್ಸ್ ಎಲ್ಲ ಸೇಮ್ ಇರೋದ್ರಿಂದ ಸ್ವಲ್ಪ ವೇರಿ ಆಗುತ್ತೆ. ಇದು 1,23,000 ಆಗುತ್ತೆ ಫಾರ್ 200 ಕಿಲೋಮೀಟರ್. ಓಕೆ, 1,25,000 ಆಗುತ್ತೆ 200 ಕಿಲೋಮೀಟರ್. ನಾನು ಹೇಳ್ತಾರೆ ಪ್ರೈಸು ಆನ್ ರೋಡ್ ಪ್ರೈಸ್ ಇನ್ಕ್ಲೂಡಿಂಗ್ GST. ಓಕೆ, ನಿಮಗೆ ಬೇಸಿಕ್ ಪ್ರೈಸ್ ಅಂದ್ರೆ ಅರೌಂಡ್ 1,15,000 ಬರುತ್ತೆ. 1,15,000. ಓಕೆ, ಈಗ ಲೋನ್ ಎಲ್ಲ ಫೆಸಿಲಿಟಿ ಯಾವ ತರ ಇರುತ್ತೆ? ಲೋನ್ ಫೆಸಿಲಿಟಿ ಇದೆ ನಮ್ಮಲ್ಲಿ. ಬೆಂಗಳೂರು ರೀಜನ್ಗೆ ಎಲ್ಲರಿಗೂ ಲೋನ್ ಅವೈಲಬಿಲಿಟಿ ಇದೆ. ನಾವು ಮೇಜರ್ ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕು, ಬಜಾಜ್ ಫೈನಾನ್ಸ್, ಯಾನ್ ಕ್ರೆಡಿಟ್, ಲೋನ್ ಟ್ಯಾಪ್ ಮತ್ತೆ ಪೇಟಿಎಲ್ ಅಂತ ಅಂದ್ಬಿಟ್ಟು ಈ ಲೋನ್ ಫೆಸಿಲಿಟಿ ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ಆರಾಮ್ಸೆ ನಿಮಗೆ ಸಿಬಿಲ್ ಲೋನ್ ಬಂದು ಡಿಪೆಂಡ್ ಅಪಾನ್ ಯುವರ್ ಸಿಬಿಲ್ ಸ್ಕೋರ್. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲೂ ಸಹಿತ ಗಾಡಿ ಸಿಗುತ್ತೆ. ಓಕೆ, ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದೊಳ್ಳೆ ಆಪ್ಷನ್ನು ನಿಮಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಪೋರ್ಟಿ ಲುಕ್ಕಲ್ಲಿರೋ ಗಾಡಿಗಳು ಎರಡು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ನಿಮಗೆ ಇದರಲ್ಲಿ. ಸೊ ಎರಡಕ್ಕೂ ಕೂಡ ನಿಮಗೆ ಅಲಾಯ್ ವೀಲ್ಸ್ ಸಿಗ್ತಾ ಇರುವಂಥದ್ದು. ಆ್ಯಂಡ್ ಇವರು ಶೋರೂಮಲ್ಲಿ 50,000 ರೂಪಾಯಿ ಕೂಡ ಎಲೆಕ್ಟ್ರಿಕ್ ಬೈಕ್ ಇದೆ. ನಾನಂತೂ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಫಿದಾ ಆಗೋದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ 50,000 ಗಾಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇದಾದಮೇಲೆ ಬರುತ್ತೆ ನೋಡುವಂಥ. ಸೊ ಈ ಪಾರ್ಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ಲೈಕ್ ಯಾವ ಥರ ಸರ್, ಎಲ್ಲಿಂದ ಬರುತ್ತೆ? ಎಲ್ಲ ಕಡೆ ಅವೈಲೇಬಲ್ ಇದೆಯಾ? ನಿಮ್ಮ ಶೋರೂಮ್ಗೆ ಬರಬೇಕಾ? ಅಂದರೆ ಆ ಥರ ಈಗ ನಮ್ಮದು ಶೋರೂಮ್ ಮೇಲಿದೆ, ನಮ್ಮದು ಸ್ಪೇರ್ ಪಾರ್ಟ್ಸ್ ಸಹಿತ ಅವೈಲೇಬಲ್ ಇರುತ್ತೆ. ಬಿಕಾಸ್ ನಮ್ಮಲ್ಲಿ ಏನೋ ಸ್ಪೇರ್ ಪಾರ್ಟ್ಸ್ಗಳಿರುತ್ತೆ. ಬಿಕಾಸ್ ಯಾಕಂದರೆ ಇದು ಬೆಂಗಳೂರು ಬೇಸ್ಡ್ ಕಂಪನಿ. ಓಕೆ, ಇದು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಏನೇ ನಿಮಗೆ ಸ್ಪೇರ್ ಪಾರ್ಟ್ಸ್ ಬೇಕಂದ್ರೆ ಇಮಿಡಿಯೇಟ್ ಅವೈಲೇಬಲ್ ಇದೆ. ಮತ್ತು ಬ್ಯಾಟ್ರಿ ಏನಾದರೂ ಇಶ್ಯೂಸ್ ಬಂತಂದ್ರೆ, ಬ್ಯಾಟ್ರಿ ಸೈಡ್ ಇಶ್ಯೂಸ್ ಬಂತಂದರೆ ವಿತಿನ್ 72 hours ಅಲ್ಲಿ ರಿಪೇರಿ ಮಾಡಿ ನಾವು ಅದು ಕೊಡ್ತೀರಾ. ಹಾಗಾಗಿ ಅದು ಬೇರೆ ವೆಹಿಕಲ್ಗಿಂತ ಕಂಪೇರ್ ಮಾಡಿದ್ರೆ ಸರ್ವಿಸ್ ಪ್ರೈಸು ಬೆಟರ್ ಸರ್ವಿಸ್. ಓಕೆ, ಬೆಟರ್ ಸರ್ವಿಸ್ ಅಂದ ತಕ್ಷಣ ನಮ್ಮ ಪೆಟ್ರೋಲ್ ಬೈಕ್ಗಳಿಗೆ ಅಂತ ಹೇಳಿದ್ರೆ ನಮ್ಮ ಬೈಕ್ಗೆಲ್ಲ ನಾನು ಒಂದು 2 months 3 months ಆಯಿಲ್ ಸರ್ವಿಸ್ ಅದು ಇದು ಅಂತ ಮಾಡ್ತೀರಿ. ಇದರಲ್ಲಿ ಆ ಥರ ಇರಲ್ಲ. ಸೊ ಯಾವ ಥರ ಸರ್ವಿಸ್ ಮಾಡ್ಕೋಬೇಕು? ಸರ್ವಿಸ್ ಅಂತಂದರೆ ಏನಾಗುತ್ತೆ, ನೀವು ಜನರಲಾಗಿ ಒಂದು 3 months ಒನ್ಸ್ ಮಾಡಿಸ್ಬೇಕಾಗತ್ತೆ. 3,000 ಕಿಲೋಮೀಟರ್ ನೀವು ರನ್ ಮಾಡಿದ್ರಿ ಅಂತಂದರೆ ನೀವು ಸರ್ವಿಸಿಗೆ ಕೊಟ್ಟರೆ ನಾವು ಏನು ಮಾಡ್ತೀವಿ, ಇದರಲ್ಲಿ ಜಾಸ್ತಿ ಮೇಂಟೆನೆನ್ಸ್ ಬರೋದಿಲ್ಲ ಕಂಪೇರಿಟಿವ್ಲಿ ಪೆಟ್ರೋಲ್ ವೆಹಿಕಲ್ಗೆ ಮೇಂಟೆನೆನ್ಸ್. ಬಿಕಾಸ್ ಯಾಕಂದರೆ ಇದರಲ್ಲಿ ಚೈನ್ ಇರಲ್ಲ, ಸ್ಪ್ರಾಕೆಟ್ ಇರಲ್ಲ, ಪುಲ್ಲಿ ಇರಲ್ಲ. ಸೊ ಇದು ಬೇರೆ ಎಂಟೈರ್ ಪಾರ್ಟ್ಸ್. ಮತ್ತು ನಿಮ್ಗೆ ಆಯಿಲ್ಲು, ಫಿಲ್ಟ್ರು, ಸ್ಪಾರ್ಕ್ ಪ್ಲಗ್ಗು, ಬೋರು ಇದೆಲ್ಲ ಪೆಟ್ರೋಲ್ ವೆಹಿಕಲ್ ಬರುತ್ತೆ. ಬಟ್ ಇದರಲ್ಲಿ ಅದಿರಲ್ಲ. ಮೋಟ್ರು, ಬ್ಯಾಟ್ರಿ, ಕಂಟ್ರೋಲರು ಇದರಿಂದ ರನ್ ಆಗುತ್ತೆ. ಸೊ ನಿಮಗೆ ಆಯಿಲ್ ಚೇಂಜ್ ಮಾಡ್ಬೇಕಂತ ನೆಸೆಸಿಟಿ ಇಲ್ಲ. ಯಾಕಂದರೆ ಅದು
ಇದು ಆಯಿಲ್ ಇರೋದಿಲ್ಲ ಇದಕ್ಕೆ. ಸೊ ಆಯಿಲ್ ಮೇಂಟೆನೆನ್ಸ್ ನಿಮ್ಗೆ ಕಾಸ್ಟ್ ಉಳಿತು, ಮತ್ತೆ ಚೈನು ವ್ಯಾರಂಟಿಯರ್ ಉಳಿತು. ಏನಪ್ಪ ಅಂದ್ರೆ ಜನರಲ್ ಆಗಿ ಏನು ಬರುತ್ತೆ ಇವಾಗ ಪೆಟ್ರೋಲ್ ಗಾಡಿಯಲ್ಲಿ ಬ್ರೇಕ್ ಪ್ಯಾಡು ಬ್ರೇಕ್ ಶೂ ಏನು ಬರುತ್ತೆ ಸೇಮ್ ಇದರಲ್ಲೂ ಅದೇ ಬರುತ್ತೆ. ಅದು ಮಾತ್ರ ನಿಮಗೆ ವೇರ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಮಾತ್ರ ಮಿನಿಮಮ್ ಪ್ರೈಸ್ ಇರುತ್ತೆ, ಅರೌಂಡ್ 250 to 300 rupees ಅಷ್ಟೇ ನಿಮಗೆ ಇದು ಬರೋದು. ನಾವು ಒಂದು ಪೇಯ್ಡ್ ಸರ್ವಿಸ್ಗೆ 550 rupees. ನೀವು ಕಂಪೇರಿಟಿವ್ಲಿ ಪೆಟ್ರೋಲ್ ವೆಹಿಕಲ್ಗೆ ಅರೌಂಡ್ ನೀವು ಒಂದ್ಸತಿ ಸರ್ವಿಸ್ ಬಿಡ್ತೀರಲ್ಲ ಅರೌಂಡ್ 2500 rupees ಚಾರ್ಜ್ ಆಗುತ್ತೆ. ಯಾಕಂದ್ರೆ ಬಿಕಾಸ್ ಅದೆಲ್ಲ ಚೇಂಜ್ ಮಾಡಬೇಕಲ್ಲ, ಹಂಗಾಗಿ ಚಾರ್ಜಸ್ ಆಗುತ್ತೆ. ಇದರಲ್ಲಿ ಏನು ಚೇಂಜ್ ಮಾಡೋದು ನಾವು ಏನು ಮಾಡ್ತೀವಿ, ಬ್ರೇಕ್ ಅಡ್ಜಸ್ಟ್ಮೆಂಟು, ಬ್ರೇಕ್ ಪ್ಯಾಡ್ ಏನಾದರೂ ವೇರ್ ಔಟ್ ಆಗಿತ್ತು ಅಂದರೆ ಅಷ್ಟೇ ಚೇಂಜ್ ಮಾಡ್ತೀವಿ. ಮತ್ತೆ ವಾಟರ್ ವಾಶ್, WD-40 ಸ್ಪ್ರೇ, ಎಲ್ಲ ಸ್ವಿಚಸ್ಗಳಿಗೆ WD-40 ಸ್ಪ್ರೇ, ಎಲ್ಲ ಮೂಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಒಂದ್ಸತಿ ಇದು ಮಾಡಿ PDA ಮಾಡಿ ಗಾಡಿ ಇದು ಮಾಡ್ತೀವಿ. ಸ್ವಿಚಸ್ಗಳು, ಕನೆಕ್ಟರ್ಗಳು ಅದೆಲ್ಲ ಚೆಕ್ ಮಾಡಿಬಿಟ್ಟು ಗಾಡಿ ಕೊಡ್ತೀವಿ. ಓನ್ಲಿ ಎಲೆಕ್ಟ್ರಿಕಲ್ ವರ್ಕ್ಗೆ ಮಾತ್ರ ಇನ್ ಕೇಸ್ ಕೆಲಸ ಬಿದ್ದರೆ ಬರ್ಬೋದು, ಬರೋದಿಲ್ಲ ಅದು ಅಷ್ಟೊಂದು ಪ್ರಾಬ್ಲಮ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್ಗೆ ನಿಮಗೆ ಮಂತ್ಲಿ ಅರೌಂಡ್ 500 rupees ಸಹಿತ ಮೇಂಟೆನೆನ್ಸ್ ಚಾರ್ಜ್ ಬರೋದಿಲ್ಲ. ಇನ್ಕ್ಲೂಡೆಡ್ ಪೆಟ್ರೋಲ್ ಸಮೇತ ನೀವು ಹೇಳ್ತಾ ಇದ್ದೀರಾ ಅಲ್ವಾ 500 rupees ಅಂದರೆ 1 month ಇದನ್ನು ಮೇಂಟೈನ್ ಮಾಡೋಕ್ಕೆ 500 ಆದರೆ ಇಟ್ಸ್ ಇನಫ್ ಅಲ್ವಾ? ನೀವು 500 rupees ಅಲ್ಲಿ ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್, ಪವರ್ ಕಾಸ್ಟ್ ಇಷ್ಟು ನೀವು ಅಷ್ಟರಲ್ಲೇ ಬರ್ಸ್ಬೋದು. ಸೊ 1 yearಗೆ ಅರೌಂಡ್ 5000 ಬಂದರೆ ಹೆಚ್ಚೆ. 5000 ಇನ್ನ ಕಮ್ಮಿ ಆಗುತ್ತೆ, ಅದು ಫಿಕ್ಸ್ಡ್ ಇರಲ್ಲ ಅಪ್ರಾಕ್ಸಿಮೇಟ್ಲಿ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಎಲ್ಲರೂ EVಗೆ ಸ್ವಿಚ್ ಆಗ್ತಾ ಇದ್ದಾರೆ. ಬರ್ತಾ ಪ್ರೈಸ್ ಅಲ್ಲೂ ಕೂಡ ಹೈಕ್ ಆಗ್ತಾ ಬರ್ತಾ ಇದೆ. ಪೆಟ್ರೋಲ್ ಪ್ರೈಸ್ ಹೈಕ್ ಆಗ್ತಾ ಇರುತ್ತೆ ದಿನೇ. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಪಾಲಿಸಿಗಳು ಅದೇ ರೀತಿ ಇದಾವೆ. ನಮ್ಮ ಗೌರ್ಮೆಂಟ್ ಏನು ಥಿಂಕ್ ಮಾಡ್ತಾ ಇದೆ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವು ಯಾವುದಕ್ಕೆ ಸ್ವಿಚ್ ಆಗ್ಬೇಕಂತಂದ್ರೆ ಎಲೆಕ್ಟ್ರಿಕ್ ಗಾಡಿ ವೆಹಿಕಲ್ ಮಾತ್ರ ಸ್ವಿಚ್ ಆಗ್ಬೇಕಂತ. ಎಲೆಕ್ಟ್ರಿಕ್ ಬಸ್ಸಸ್, ಎಲೆಕ್ಟ್ರಿಕ್ ಕಾರ್ಸ್ ಎಲ್ಲ ಇವಾಗ ಮೂವ್ ಆಗ್ತಾ ಇರೋದ್ರಿಂದ ನೀವು ಸಹಿತ ಸ್ವಿಚ್ ಆಗಿ ಪೊಲ್ಯೂಷನ್ ಫ್ರೀ ಮಾಡಿ ನೀವು ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಬೈಕ್ಸ್ಗಳು ಇದಕ್ಕೆ ಯೂಸ್ ಮಾಡೋದು ಬೆಟರು. ಇನ್ನೂ ಒಂದು 20 ವರ್ಷದಲ್ಲಿ ಪೆಟ್ರೋಲ್ ಬೈಕ್ಗಳೇ ಮಾಯ ಆಗೋಗಿರುತ್ತೆ. ಆವಾಗ ಫುಲ್ ಆಶ್ಚರ್ಯ ಏನಿಲ್ಲ, ಬರ್ಬೋದು. ಬಂದೇ ಬರುತ್ತೆ. ಈ ಥರ ಪೆಟ್ರೋಲ್ ಹೈಕ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಕ್ರೂಡ್ ಆಯಿಲ್ ನಮಗೆ ಇಂಪೋರ್ಟ್ ಕಮ್ಮಿ ಇರುತ್ತೆ ನನ್ನ ಪ್ರಕಾರ. ಆ್ಯಂಡ್ EVಗೆ ಸ್ವಿಚ್ ಆಗೋದ್ರಿಂದ ವಾತಾವರಣ ಕೂಡ ತುಂಬ. ಪಾಕಿಸ್ತಾನದಲ್ಲೆಲ್ಲ 300 rupees ವರೆಗೂ ಪೆಟ್ರೋಲ್ ಪ್ರೈಸ್ ಇದೆ. ಶ್ರೀಲಂಕಾದಲ್ಲಿ 470 rupees ಪೆಟ್ರೋಲ್ ಪ್ರೈಸ್. ಬಟ್ ಹೇಳ್ಬೇಕಂದ್ರೆ ನಮ್ಮ ಇದರಲ್ಲಿ ನಮ್ಮಲ್ಲೇ ಕಡಿಮೆ. ಜಾಸ್ತಿ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ, ಹಾಗೆ ಆಗುತ್ತೆ ಖಂಡಿತ. ಓಕೆ, ನಮ್ಮಲ್ಲಿ ಕಡಿಮೆ ಅಂದ್ರೂ ನಾವು ಬೈತೀವಿ. ಓಕೆ, ಸೊ ಒಂದು ಒಳ್ಳೆ ಆಪ್ಷನು. ಇವಾಗಲೇ EVಗೆ ಸ್ವಿಚ್ ಆಗ್ತಾ ಬನ್ನಿ. ಒಂದೊಂದು ಗಾಡಿ ಇವಾಗಲಿಂದನೇ ತೊಗೊಳ್ಳಿ. EVಗೂ ಪ್ರೈಸ್ ಜಾಸ್ತಿ ಆಗೋ ಚಾನ್ಸಸ್ ಮುಂದೆನೂ ಇದೆ ಬರ್ತಾ. ನಮ್ಮಲ್ಲಿ ಇನ್ನೊಂದು ಬ್ರ್ಯಾಂಡ್ ಬಂದು ಡೀಟೇಲ್ ಅಂತ. ಡೀಟೇಲ್ ಅಂತಂದರೆ ಇದು ಹರಿಯಾಣ ಬೇಸ್ಡ್ ಕಂಪನಿ. ಇದು ಅವರು ಲೋ ಬಡ್ಜೆಟ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅವರು ತುಂಬ ಇದು ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಕಾಸ್ಟ್ ವೈಸು ತುಂಬ ಜಾಸ್ತಿ ಇದೆ, ಬಟ್ ಇದು ಎಲ್ಲರಿಗೂ ಕೈಗೆಟುಕೋ ದರದಲ್ಲಿ ಸಿಗಬೇಕಂದ್ಬಿಟ್ಟು ಲೋ ಬಡ್ಜೆಟ್ ಪ್ರಿಫರ್ ಮಾಡಿದ್ದಾರೆ. ಇದರಲ್ಲಿ ಈ ಲೋ ಬಡ್ಜೆಟ್ ಆದ್ರೂ ಫೀಚರ್ ವೈಸು ಚೆನ್ನಾಗೇ ಕೊಟ್ಟಿದ್ದಾರೆ. ಇದರಲ್ಲೂ ಸಹಿತ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, LED ಲೈಟ್ ಬರುತ್ತೆ ನೋಡಿ, LED ಲೈಟು ಇದು ಬರುತ್ತೆ. ಮತ್ತು ಡಿಜಿಟಲ್ ಡಿಸ್ಪ್ಲೇ ಇದರಲ್ಲಿ ಇಂಡಿಕೇಶನ್ ಎಷ್ಟು ಸ್ಪೀಡ್ ಹೋಗ್ತಾ ಇದೆ, ಸ್ಪೀಡೋಮೀಟರು, ಮತ್ತು ಎಷ್ಟು ಚಾರ್ಜ್ ಇದೆ, ಹೌದು ಎಷ್ಟು ಚಾರ್ಜ್ ಇದೆ, ಎಷ್ಟು ಕಿಲೋಮೀಟರ್ ರೈಡ್ ಆಗಿದೆ, ರೆಡಿ ಆಗಿದೆ. ಮೋಡ್ ಇದೆ, ಇದರಲ್ಲಿ 2 ಮೋಡ್ ಬರುತ್ತೆ. ಅದರಲ್ಲೆಲ್ಲ 3 ಮೋಡ್ ನೋಡಿರ್ತೀರಾ. ಇದರಲ್ಲಿ ಒಂದು 2 ಮೋಡ್ ಬರುತ್ತೆ. ಫಸ್ಟ್ ಮೋಡ್ ಇದೆ, ನೆಕ್ಸ್ಟು ಸೆಕೆಂಡ್ ಮೋಡು. ಈ ಥರ ಮಾಡಿದ್ರೆ ಸೆಕೆಂಡ್ ಮೋಡ್ ಬರುತ್ತೆ. ಮತ್ತು ಸೆಕೆಂಡ್ ಮೋಡು ಈ ಥರ ಇದೆ. ನೆಕ್ಸ್ಟು ಆರನ್ನು, ಗ್ರೀನ್ ಕಲರ್ ಬಂದು ಆರನ್ನು, ಇಂಡಿಕೇಟರ್ ಸ್ವಿಚ್. ಇಂಡಿಕೇಟರ್ ಇಲ್ಲಿ ನಿಮಗೆ ಇದಾಗ್ತಾಯಿದೆ ನೋಡಿ, ಹೌದು, ರೈಟ್ ಇಂಡಿಕೇಟರ್ ಮಾಡಿದ್ರೆ ಈ ಥರ ಬರುತ್ತೆ ನೋಡಿ. ಒಂದು ಸೈಕಲ್ ಥರ ಆಪ್ಷನಲ್ಲಿ ನಿಮಗೆ ಎಂತೆಲ್ಲ ಫ್ಯೂಚರ್ಸ್ ಇದೆ. ಮೊಪೆಡ್ ಅಂದರೆ ಮೊಪೆಡ್ ಮೀನಿಂಗ್ ಏನಂತಂದರೆ ಇದರಲ್ಲಿ ಪೆಡಲ್ ಸೈಡ್ ಬರೋದ್ರಿಂದ ನೀವು ಓಲ್ಡ್ ಲೋಗೋ ಎಲ್ಲ ನೋಡಿರ್ತೀರ, ಅದು ಮೊಪೆಡ್. ಅದೇ ರೀತಿ ಇದರಲ್ಲಿ ಪೆಡಲ್ ಸಹಿತ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ನಾವು ಪೆಡಲ್ ಹಾಕಿಲ್ಲ. ಬಟ್ ಪೆಡಲ್ ಆಪ್ಷನ್ ನೋಡಿ, ಪೆಡಲ್ ನಾವು ಗಾಡಿ ಪೆಡಲ್ ಆಪ್ಷನ್ ಕೂಡ ಇದೆ, ಕೊಡ್ತೀರಿ. ಚೈನ್ ಬರುತ್ತೆ. ಸೊ ಇದೇನಂದರೆ ನಿಮಗೆ ತುಂಬ ಇಲ್ಲಿ ಗ್ರೇಡಿಯಂಟು ಮೋರ್ ದೆನ್ 50 ಡಿಗ್ರಿ ಇತ್ತಂದಾಗ ಇದು ಸ್ವಲ್ಪ ಇದಾಗ ಲ್ಯಾಗ್ ಆಗುತ್ತೆ. ಆ ಟೈಮಲ್ಲಿ ನೀವು ಆ ಪೆಡಲ್ ಮಾಡಿದ್ರೆ ಸ್ವಲ್ಪ ನಮ್ಮ ಪ್ರೆಷರಿಂದ ಸ್ವಲ್ಪ ಮೂವ್ ಆಗುತ್ತೆ. ಆ್ಯಂಡ್ ಡೈನಾಮೋ ಥರ ಏನಾದರೂ ವರ್ಕ್ ಆಗುತ್ತೆ. ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಸಹಿತ ಡೈನಾಮೋ ಥರ ವರ್ಕ್ ಆಗ್ತವೆ. ಬಿಕಾಸ್ ಎಲ್ಲಿ ಅಂತಂದರೆ ನಿಮಗೆ ಡೌನ್ ಬರುತ್ತೆ, ಆವಾಗ ನೀವು ಎಕ್ಸ್ಟೇಟರ್ ಮಾಡಲ್ಲ, ಆವಾಗ ಅದು ರೀಜನರೇಟಿವ್ ಆಗಿ ಪವರ್ ಕನ್ವರ್ಟ್ ಆಗಿ ಮತ್ತೆ ರೀಚಾರ್ಜ್ ಆಗುತ್ತೆ. ಇದರಲ್ಲಿ ನೀವು ಯಾವಾಗ ತುಳಿತೀರಾ ಆಗ ರೀಚಾರ್ಜ್ ಆಗುತ್ತೆ. ಹೌದಾ? ಹೌದು, ಬೆಸ್ಟ್.
ಹಾಗಾದರೆ ಚಾರ್ಜ್ ಹಾಕೋ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ. ನಾರ್ಮಲ್ ಆಗಿ ಆಗೋದಿಲ್ಲ. ಫುಲ್ ಚಾರ್ಜ್ ಆಗ್ದಂಗೆ ಏನೋ ಇವಾಗ ಸಪೋಸ್ ನೀವು 60 ಕಿಲೋಮೀಟರ್ ರೇಂಜ್ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂದರೆ ಅಟ್ಲೀಸ್ಟ್ 1 or 2 ಕಿಲೋಮೀಟರ್ ಇದರಿಂದ ಪವರ್ ಜನರೇಟ್ ಆಗಿರ್ತದೆ, ಹಂಗಾಗಿ ಯೂಸ್ ಮಾಡ್ಬೋದು. ಇದು ಸಹಿತ BLDC ಡೈರೆಕ್ಟ್ ಡ್ರೈವ್ ಅಪ್ ಮೋಟರ್. ಇದು 250 ವ್ಯಾಟ್ ಮೋಟರ್ ಬರುತ್ತೆ. ಓಕೆ. ಇದು ವಾಟರ್ ರೆಸಿಸ್ಟೆನ್ಸ್ ಇದೆ ಇದರಲ್ಲೂ. ಮತ್ತೆ ಇದು ಕಂಫರ್ಟ್ ಸೀಟಿಂಗ್ ಬಂದು ಸಿಂಗಲ್ಗೆ ತುಂಬಾ ಚೆನ್ನಾಗಿದೆ. ಡಬಲ್ ಹೋಗ್ಬೋದು, ಆಗಲ್ಲ ಅಂತ ಇಲ್ಲ, ಬಟ್ ಸಿಂಗಲ್ಗೆ ಓಕೆ. ಡಬಲ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಏನು ಇದಕ್ಕೆ ಫುಟ್ ರೆಸ್ಟ್ ಬರುತ್ತಾ? ಇದಕ್ಕೆ ಫುಟ್ ರೆಸ್ಟ್ ಬರೋದಿಲ್ಲ. ಮತ್ತೆ ಇದು ಡಿಕ್ಕಿಗೆ ಸಪರೇಟ್ ಕೀ ಇದೆ. ಅದರಲ್ಲಿ ಎಲ್ಲ ನೀವು ನೋಡಿದಂಗೆ ಅದರಲ್ಲೇ ಇದು ಬರ್ತಾ ಇತ್ತು. ಡಿಕ್ಕಿಗೆ ಸಪರೇಟ್ ಕೀ ಬರುತ್ತೆ ನೋಡಿ. ಈ ತರ ಡಿಕ್ಕಿ ಓಪನ್ ಮಾಡಿದ್ರೆ ಇಲ್ಲಿ ಮ್ಯಾನ್ಯುಯಲ್ ಎಲ್ಲ ಇರುತ್ತೆ. ನಿಮಗೆ ಪೆಡಲ್ಲು ಮತ್ತೆ ಇದು ಫುಟ್ ರೆಸ್ಟ್ ಇವು, ಮತ್ತೆ ಬ್ಯಾಟ್ರಿ ಇಲ್ಲಿ ಬರುತ್ತೆ. ಸೊ ಜಸ್ಟ್ MCB ಆಫ್ ಮಾಡಿ ಕನೆಕ್ಟರ್ ತೆಗೆದ್ಬಿಟ್ಟು ಬ್ಯಾಟ್ರಿ ಡಿಟ್ಯಾಚಬಲ್ ಆಗುತ್ತೆ. ಡಿಟ್ಯಾಚಬಲ್ ಇದು ಸಹಿತ ಡಿಟ್ಯಾಚಬಲ್. ಓಕೆ ಓಕೆ ಓಕೆ. ಒಂದು ಒಳ್ಳೆ ಕಮ್ಮಿ ಬಜೆಟಲ್ಲಿ ತುಂಬ ಒಳ್ಳೆ ಸೈಕಲ್ ಕಮ್ ಎಲೆಕ್ಟ್ರಿಕಲ್ ಸ್ಕೂಟರ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಲೂನಾ ಕೂಡ ಆ ಟೈಮಲ್ಲಿ ಕೂಡ ಇಷ್ಟು ಕಮ್ಮಿಗೆ ಸಿಗ್ತಾ ಇರಲಿಲ್ವೇನೋ ಅಲ್ವಾ? ಬಟ್ ಲೂನಾ ಅವಾಗಿನ ಮಾರ್ಕೆಟ್ ಪ್ರೈಸಲ್ಲಿ ಇದಿತ್ತು. ಬಟ್ ಯಾಕಂದರೆ ಇವಾಗ ಬ್ಯಾಟ್ರಿ ಕಾಸ್ಟ್ ಬಂದು ಲಿಥಿಯಂ ಅಯನ್ ಬ್ಯಾಟ್ರಿ ಇರೋದ್ರಿಂದ ಕಾಸ್ಟ್ ವೈಸು ಇದ್ರ ಆಫ್ ದಿ ಕಾಸ್ಟ್ ಬ್ಯಾಟ್ರಿಗೆ ಆಗುತ್ತೆ. ಗಾಡಿ ಕಾಸ್ಟ್ ಇವಾಗ ಸಪೋಸ್ ಇದ್ರ ವೆಹಿಕಲ್ ಕಾಸ್ಟ್ 50,000 ಅಂದರೆ ಅರೌಂಡ್ 25,000 ಬ್ಯಾಟ್ರಿ ಕಾಸ್ಟ್ ಆಗುತ್ತೆ. ಇದಕ್ಕೆ 2 year ವಾರಂಟಿ ಬರುತ್ತೆ. ಇದು 48 volt 20 ಆಂಪಿಯರ್ ಲಿಥಿಯಂ ಅಯನ್ ಬ್ಯಾಟ್ರಿ. ಇದು 2 years ವಾರಂಟಿ ಬರುತ್ತೆ. 2 years ವಾರಂಟಿ ಬರುತ್ತೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ನೀವು. ಕಮ್ಮಿ ಅಂತ ಹೇಳ್ಬಿಟ್ಟು ಬಿಲ್ಡ್ ಕ್ವಾಲಿಟಿಯಲ್ಲಿ ಎಲ್ಲಿ ಮೋಸ ಆಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ತುಂಬ ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ ಚಾರ್ಸಿ ಅದೆಲ್ಲ ತುಂಬ ಒಳ್ಳೆ ಗಟ್ಟಿ ಮೆಟಲಿಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಫುಟ್ ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಗಾಡಿ ಅಂತಲೇ ಹೇಳ್ಬೋದು. ಸೈಕಲ್ ಕಮ್ಮು ನಿಮಗೆ ಬ್ಯಾಟ್ರಿ ಕೂಡ ಇದು ಡೈನಮೋ ಕೂಡ ಆಗುತ್ತೆ. ನಿಮಗೆ ತುಳಿಯೋ ಆಪ್ಷನ್ ಇದೆ ನಿಮಗೆ. ಇದರಲ್ಲಿ ನಿಮಗೆ ಚೈನ್ ಸಿಸ್ಟಮ್ ಕೊಟ್ಟಿರುವಂಥದ್ದು ನೋಡ್ತಾ ಇರುವಂಥದ್ದು. ಪೆಡಲ್ಗೆ ಇದು ಚೈನ್ ಕನೆಕ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಇನ್ ಕೇಸ್ ನಿಮಗೆ ಚಾರ್ಜ್ ಖಾಲಿ ಆಯಿತು ಅಂದಾಗ ಪೆಡಲ್ ಮಾಡಿದ್ರೆ ನಿಮಗೆ ಇದು ಮುಂದಕ್ಕೆ ಹೋಗುತ್ತೆ ಗಾಡಿ. ಆ್ಯಂಡ್ ಇದನ್ನು ಡೈನಾಮೋ ರೀತಿಯಲ್ಲಿ ವರ್ಕ್ ಆಗೋದ್ರಿಂದ ನಿಮಗೆ ಪವರ್ ಸೇವ್ ಆಗುತ್ತೆ. ಪವರ್ ಮತ್ತು ರೀಜನ್ರೇಟ್ ಆಗಿ ನಿಮಗೆ ಬ್ಯಾಟ್ರಿ ಫುಲ್ ಆಗ್ತಾ ಹೋಗುತ್ತೆ. ಸೊ ಡೈನಮೋ ಥರ ವರ್ಕ್ ಆಗೋದ್ರಿಂದ ಕೂಡ ತುಂಬ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನಿಮಗೆ ಇಂಡಿಕೇಟ್ರ್ ಕೂಡ ಕೊಟ್ಟಿರುವಂಥದ್ದು ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಡೀಟೇಲ್ ಅನ್ನೋ ಬ್ರ್ಯಾಂಡಲ್ಲಿ ಈ ಗಾಡಿ ಬಂದಿರುವಂಥದ್ದು. ಆ್ಯಂಡ್ ನಿಮಗೆ ಟೈರ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೋಡಿ ಅಲಾಯ್ ವೀಲ್ ಕೂಡ ಬಂದಿರುವಂಥದ್ದು. ನಿಮಗೆ ಆಲ್ಮೋಸ್ಟ್ ಒಂದು ಸೈಕಲ್ಗಿರುವಂಥ ಎಲ್ಲ ಫೀಚರ್ಸ್ ಕೂಡ ಇದೆ. ಅದ್ರ ಜೊತೆಗೆ ಬೈಕ್ ಕೂಡ ಹೌದು, ತುಂಬ ಕ್ಯೂಟು. ಆ್ಯಂಡ್ ನಿಮಗೆ ಡಿಕ್ಕಿ ಸ್ಪೇಸ್ ಕೂಡ ಕೊಟ್ಟಿರುವಂಥ ಸಾಕಷ್ಟು ಒಳ್ಳೆ ಡಿಕ್ಕಿ ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಈ ಗಾಡಿ ತುಂಬ ಒಳ್ಳೆ ವರ್ತಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಫುಟ್ ರೆಸ್ಟು ಇಲ್ಲಿ ಒಂದು ಇದೆ. ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಹಾಕ್ಬೋದು ಅಂತ ಅಂದ್ಕೊತೀನಿ. ಎಕ್ಸ್ಟ್ರಾ ಏನಾದರೂ ಫ್ರಂಟ್ ಏನಾದರೂ ಹಾಕ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ ಹಾಗೇ ಕೂಡ ಕಾಲಿಟ್ಕೋಬೋದು. ತುಂಬ ಒಳ್ಳೆ ಆಪ್ಷನ್ನು. ಆ್ಯಂಡ್ ನಿಮಗೆ ಈ ಗ್ರಾಫಿಕ್ ಏನು ಕೊಟ್ಟಿದ್ದಾರೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಲೈಕ್ ನಿಮಗೆ ಇದು KTM ಬೈಕ್ಗಳಲ್ಲಿ ಏನು ಡಿಸ್ಪ್ಲೇ ಕಾಣಿಸುತ್ತೆ ಆ ಥರ ಇದೆ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ನಿಮಗೆ ಕೇವಲ 50,000 ಅಂದರೆ ನಂಬ್ತೀರಾ ನೀವು? ಲೂನಾ ಥರ ಸೈಕಲ್ ಕಮ್ ಸ್ಕೂಟಿ ತುಂಬ ಒಳ್ಳೆ ಆಫರಲ್ಲಿದೆ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬಂದು ಒಂದ್ಸಲಿ ಶೋರೂಮ್ನ ವಿಸಿಟ್ ಮಾಡಿ ಚೆಕ್ ಮಾಡಿ ತೊಗೊಳ್ಳಿ. ಬ್ರ್ಯಾಂಡ್ ಇದೆ, ಇದು ಟೆಕೋ ಎಲೆಕ್ಟ್ರಾ ಅಂತ. ಇದು ಪುಣೆ ಬೇಸ್ಡ್ ಕಂಪನಿ. ಇದು ಒಂದು ಚಾರ್ಜಿಗೆ ನಿಮಗೆ 80 to 100 ಕಿಲೋಮೀಟರ್ ರೇಂಜ್ ಬರುತ್ತೆ. ಇದು ಬ್ಯಾಟ್ರಿ ಡಿಟ್ಯಾಚಬಲ್ ಇದೆ. 60 volt 30H ಲಿಥಿಯಂ ಅಯನ್ ಬ್ಯಾಟ್ರಿ. ಮತ್ತು ಇದು ಸಹಿತ ಅಲಾಯ್ ವೀಲು ಮತ್ತು ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಆನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಇದು ಆಂಟಿ ಥೆಫ್ಟ್ ಆನ್ ಆಗಿದೆ. ಓಕೆ, ಇದರಲ್ಲಿ ಹೇಗಪ್ಪ ಕೀ ಆನ್ ಮಾಡೋದು? ಇದರೆಲ್ಲ ಆನ್ ಮಾಡಿದ್ರೆ ಈ ರೀತಿ ಆನ್ ಆಗುತ್ತೆ. ಆನ್ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ
ಡಿಸ್ಪ್ಲೇ ಈ ಥರ ಇದೆ. ಇದು ಸ್ಪೀಡ್ ಇಂಡಿಕೇಷನ್ ಆಗುತ್ತೆ, ಇದು ಎಷ್ಟು ಕಿಲೋಮೀಟರ್ ರೈಡ್ ಮಾಡಿದ್ದಾರೆ ತೋರಿಸುತ್ತೆ. ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬ್ಯಾಟ್ರಿ ಪರ್ಸೆಂಟೇಜ್ ಈ ಥರ ತೋರಿಸ್ತಾ ಇದೆ. ಓಕೆ, ಮೋಡ್ ಬಂದು ಇದರಲ್ಲೂ ಹಾಗೆ ಇದೆ. ಒಂದು ಮೋಡು, ಸೆಕೆಂಡ್ ಮೋಡ್ಗೆ ಇಲ್ಲಿ ಡಿಸ್ಪ್ಲೇ ಈ ಥರ ಆಗ್ತಾಯಿದೆ. ಥರ್ಡ್ ಮೋಡು ಈ ಥರ ಆಗ್ತಾಯಿದೆ. ನೆಕ್ಸ್ಟು ಇದರಲ್ಲಿ ರಿವರ್ಸ್ ಬಂದು ಇಲ್ಲಿದೆ. ಇದನ್ನು ಹೋಲ್ಡ್ ಮಾಡಿ ಆಕ್ಸಿಲೇಟರ್ ಮಾಡಿದ್ರೆ ಆರ್ ಅಂತ ಇಲ್ಲಿ ತೋರಿಸುತ್ತೆ. ಸೊ ಆಗ ನಿಮಗೆ ರಿವರ್ಸ್ ಹೋಗ್ತಾ ಇರುತ್ತೆ, ಗಾಡಿ ರಿವರ್ಸಲ್ಲಿ ಹೋಗ್ತಾ ಇದೆ. ಓಕೆನಾ. ಅದೇನು ಇನ್ನೊಂದು ಬಂದು ಇದರಲ್ಲಿ 2 ಆರನ್ ಇದೆ, 2 ಸೈಡು ಆರನ್ ಬರುತ್ತೆ. ಮತ್ತು ಈ ಗ್ರೀನ್ ಬಟನ್ ಮಾಡಿದ್ರೆ ಹೆಡ್ಲೈಟ್ ಆನ್ ಆಫ್, ಹೆಡ್ಲೈಟ್ ಆನ್ ಆಫ್. ಹಾಂ, ಒಂದೊಂದು ವಿಶೇಷತೆ ಒಂದೊಂದು ಬ್ರ್ಯಾಂಡಲ್ಲಿ ಬಂದಿದೆ. ಬಟ್ ಇದಕ್ಕೆ 2 ಹಾರನ್ ಇದೆ. ಮತ್ತು ಈ ನೆಕ್ಸ್ಟ್ ಈ ಕಡೆ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಲೈಟಲ್ಲೇ ಡಿಮಾಂಡ್ ಡಿಪ್ಪು ಬರುತ್ತೆ. ಮತ್ತು ನೋಡಿ ಡಿಮಾಂಡ್ ಡಿಪ್ಪು ಈ ಥರ ಬರುತ್ತೆ. ಇದರಲ್ಲಿ ಇಂಡಿಕೇಟರ್ ಸ್ವಿಚ್ಚು ಲೆಫ್ಟಿಗೆ ಮಾಡಿದಾಗ ಈ ಇಂಡಿಕೇಟರ್, ರೈಟಿಗೆ ಒಂದು ಫ್ಯಾಷನ್ ತುಂಬ ಕ್ಯೂಟ್ ಲುಕ್ ಇದೆ. ಅದರಲ್ಲೂ ಲೇಡೀಸ್ಗಂತೂ ಇಂಪ್ರೆಸಿವ್ ವೆಹಿಕಲ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಮತ್ತು ಹೈಟ್ ಕಡಿಮೆ ಇರೋರಿಗಂತೂ ತುಂಬ ಸೂಟಬಲ್ ಇದೆ ಈ ವೆಹಿಕಲು. ಇದರಲ್ಲಿ 3 ಕಲರ್ ವೇರಿಯಂಟ್ ಬರುತ್ತೆ, ಒಂದು ರೆಡ್ಡು, ವೈಟು, ಯೆಲ್ಲೋ, 3 ಕಲರ್ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಅಂತಂದರೆ ಪಾರ್ಕಿಂಗ್ ಮೋಡ್ ಅಂತ ಇದೆ. ಇಲ್ಲಿ ಸ್ವಿಚ್ಚು ಇಲ್ಲಿ ಬರುತ್ತೆ. ಇದರಲ್ಲಿ ಪಾರ್ಕಿಂಗ್ ಆನು, ಪಾರ್ಕಿಂಗ್ ಆಫು. ಈ ಪಾರ್ಕಿಂಗ್ ಮೋಡಲ್ಲಿ ಇಟ್ಕೊಂಡಾಗ ಗಾಡಿ ರನ್ ಆಗೋದಿಲ್ಲ, ಬಿಕಾಸ್ ಇದು ಸೇಫ್ಟಿ ಪರ್ಪಸ್ಗೆ ಈ ಥರ ಸ್ವಿಚ್ ಕೊಟ್ಟಿದೆ. ಇದರಲ್ಲಿ USB ಮೊಬೈಲ್ ಚಾರ್ಜಿಂಗ್ ಬರುತ್ತೆ. ಮತ್ತು ಒಂದು ಪಾಕೆಟ್ ಬರುತ್ತೆ, USB ಮೊಬೈಲ್ ಚಾರ್ಜಿಂಗು ಮತ್ತು ಒಂದು ಪಾಕೆಟು. ಇಲ್ಲಿ ಮೊಬೈಲ್ ಇಟ್ಕೊಂಡು ಚಾರ್ಜ್ ಹಾಕ್ಬೋದು. ಇದರಲ್ಲೂ ಬ್ಯಾಗ್ ಹ್ಯಾಂಗ್ ಮಾಡೋದಕ್ಕೆ ಒಂದು ಹೋಲ್ಡ್ರ್ ಬರುತ್ತೆ. ಮತ್ತು ನಿಮ್ಮ ಬ್ಯಾಟ್ರಿ ಚಾರ್ಜ್ ಹಾಕೋದಕ್ಕೆ ಇಲ್ಲಿ ಬರುತ್ತೆ ಬ್ಯಾಟ್ರಿ ಇಲ್ಲಿ ಚಾರ್ಜ್ ಹಾಕೋಬೋದು. ಇದರಲ್ಲೂ ಬ್ಯಾಟ್ರಿ ಬಂದು 60 ವೋಲ್ಟು 30 H ಬರುತ್ತೆ. ಇದರಲ್ಲೂ ಸಹಿತ ಬ್ಯಾಟ್ರಿ ಡಿಟ್ಯಾಚಬಲ್ ಇದೆ. ಮತ್ತು ಇದರಲ್ಲಿ ಡಿಕ್ಕಿ ಸ್ಪೇಸು ಈ ಟೈಪ್ ಬರುತ್ತೆ, ಡಿಕ್ಕಿ ಸ್ಪೇಸು. ಇಲ್ಲಿ MCB ಬರುತ್ತೆ. ನೀವು ಬ್ಯಾಟ್ರಿ ತೆಗಿಬೇಕಂತಂದರೆ ಈ ಕ್ಯಾಪ್ ಓಪನ್ ಮಾಡಿಬಿಟ್ಟು ಇಲ್ಲಿ MCB ಆಫ್ ಮಾಡಿ ಕನೆಕ್ಟ್ರು ರಿಮೂವ್ ಮಾಡಿ ಜಸ್ಟ್ ಹೀಗೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಹೌದು, ಚಿಕ್ಕದಾಗಿದೆ. ಹೈಟ್ ಕಡಿಮೆ ಇಡೋರಿಗಂತೂ ತುಂಬ ಮಾಡಿಸ್ದಂಗಿದೆ. ಡಿಸೈನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕ್ಯೂಟ್ ಆಗಿದೆ, ಮಿಕ್ಕಿ ಮೌಸ್ ಥರ ಇದೆ. ಹೌದೌದು, ಸ್ಮೈಲ್ ಮಾಡೋ ಥರ ಇದೆ ನೋಡಿ. ಫ್ರಂಟಿಂದ ನೋಡಿದ್ರೆ ಇದೇನೋ ಕಿವಿನೋ ಕಣ್ಣೋ ಒಂಥರ ಏಲಿಯನ್ ಟೈಪ್ ತುಂಬ ಚೆನ್ನಾಗಿದೆ, ಕ್ಯೂಟ್. ಹೌದೌದು.